ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಬಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ RRB ಡಿ ಗ್ರೂಪ್ ಎಕ್ಸಾಮ್ಗೆ ಕೇಳಬಹುದಾದಂತಹ ಪ್ರಮುಖ ಕೆಮಿಸ್ಟ್ರಿ ಹಾಗೆ ಬಯಾಲಜಿ ಪ್ರಶ್ನೆಗಳನ್ನ ಈ ಒಂದು ಸೆಷನ್ನಲ್ಲಿ MCQ ಫಾರ್ಮೆಟ್ ಅಲ್ಲಿ ನೋಡ್ಕೊಳ್ಳೋಣ, ಸರಿನಾ? ಸೊ ಟೋಟಲಿ ಎಷ್ಟು ಪ್ರಶ್ನೆಗಳಿರ್ತವೆ ಅಂತಂದ್ರೆ 50 ಪ್ರಶ್ನೆಗಳಿರ್ತವೆ. 50 ಪ್ರಶ್ನೆಗಳು MCQ ಫಾರ್ಮೆಟ್ ಅಲ್ಲಿ ಇರುತ್ತೆ, ಸರಿನಾ? ಪ್ರಶ್ನೆ ಹಾಗೆ ಉತ್ತರದ ಮಾದರಿಯಲ್ಲಿ ಈ ಒಂದು ಸೆಷನ್ ಇರ್ತದೆ, ಸರಿನಾ? ಸೊ ಅದೇ ರೀತಿ ನಾವು ನೋಡ್ಕೊಳ್ಳೋಣ. ಸೊ ಮುಂಬರ್ತಕ್ಕಂತಹ RRB ಡಿ ಗ್ರೂಪ್ಗೆ ಮಾತ್ರ ಇದು ಯೂಸ್ಫುಲ್ ಆಗುತ್ತಾ ಸರ್? ಇಲ್ಲ. ಸೊ ಅದನ್ನು ಹೊರತಾಗಿ ಮುಂಬರ್ತಕ್ಕಂತಹ SSC MTC ಏನಿದೆ ಅಲ್ವಾ, ಆ ಎಕ್ಸಾಮ್ಗೂ ಸಹ ಈ ಕ್ಲಾಸಿನ ಬಯಾಲಜಿ ಪ್ರಶ್ನೆಗಳೇನಿದಾವಲ್ವಾ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಸರಿಯಾ? ಸರ್ ಕೆಮಿಸ್ಟ್ರಿ ಮೇಲೆ ಜಾಸ್ತಿ ಈ SSC MTS ಅಲ್ಲಿ ಫೋಕಸ್ ಮಾಡಲ್ಲ, ಸರಿಯಾ? ಬಟ್ ನಿಮಗೆ ಫೋಕಸ್ ಯಾವುದ್ರ ಮೇಲೆ ಮಾಡ್ತಾನೆ ಅಂತಂದ್ರೆ ಈ ಬಯಾಲಜಿ ಮೇಲೆ SSC MTS ಅಲ್ಲಿ ಕೇಳೋದ್ರಿಂದ ಈ ಬಯಾಲಜಿ ಪ್ರಶ್ನೆಗಳು, ಸರಿನಾ? ಸೊ ಯಾವ ಒಂದು ಪ್ರಾಣಿಗೆ ಯಾವ ಹೆಸರಿನಿಂದ ಕರಿತೀವಿ, ಅದರ ಸೈಂಟಿಫಿಕ್ ನೇಮ್ ಅನ್ನೋದು ಸಾಕಷ್ಟು SSC MTS ಅಲ್ಲಿ ಕೇಳ್ತಾನೆ, ಸರಿನಾ? ಬಟ್ RRB ಡಿ ಗ್ರೂಪ್ ಎಕ್ಸಾಮ್ ಅಲ್ಲಿ ಹೇಗೆ ಅಂತಂದ್ರೆ ಕೆಮಿಸ್ಟ್ರಿ ಮೇಲೆ ಸಹ ಫೋಕಸ್ ಮಾಡ್ತಾನೆ ಹಾಗೆ ಬಯಾಲಜಿ ಮೇಲೆ ಸಹ ಫೋಕಸ್ ಮಾಡ್ತಾನೆ, ಸರಿನಾ? ಸೊ ಅದಕ್ಕೆ ಇದು RRB ಡಿ ಗ್ರೂಪ್ ಅವರಿಗೂ ಸಹ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ಕೊನೆಯದಾಗಿರ್ತಕ್ಕಂಥ 20 ಪ್ರಶ್ನೆಗಳು SSC MTS ಅವರಿಗೆ ಜಾಸ್ತಿ ಯೂಸ್ಫುಲ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೇನೆ, ಸರಿನಾ? ಸೊ ಹಾಗಾದ್ರೆ ಬನ್ನಿ, ಆಲ್ರೆಡಿ ಡೇಟ್ ಸಹ ಬಿಟ್ಟಾಯಿತು. ಸೊ ಇವಾಗ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕ್ಯೂರಿಯಂನ ರಾಸಾಯನಿಕ ಸಂಕೇತವಾಗಿದೆ ಅಂತ ಕೇಳಿದ್ದಾನೆ, ಸರಿನಾ? ಕ್ಯೂರಿಯಂ ಏನು ಸರ್ ಇದು? ಕ್ಯೂರಿಯಂ ಅಂತಂದರೆ ಯಾರೋ ನೆನಪು ಬರ್ತಿದಾರಲ್ಲ, ಯಾರು? ಒಂದು ಮೇರಿ ಕ್ಯೂರಿ, ಇನ್ನೊಂದು ಅವರ ಪತಿಯಾಗಿರ್ತಕ್ಕಂಥ ಪೇರಿ ಕ್ಯೂರಿ ಅಲ್ವಾ? ಯಾರು? ಒಂದು ಮೇರಿ ಕ್ಯೂರಿ ಹಾಗೆ ಅವರ ಪತಿಯಾಗಿರ್ತಕ್ಕಂತಹ ಪೇರಿ ಕ್ಯೂರಿ, ಸರಿನಾ? ಸೊ ಇವರು ಕಂಡುಹಿಡಿದಿದ್ದಾರಾ ಸರ್ ಇದನ್ನ? ಹೌದು, ಇವರೇ ಕಂಡುಹಿಡಿದಿದ್ದಾರೆ. ಯಾವುದನ್ನ? ಈ ಒಂದು ಕ್ಯೂರಿ ಅಂತ ಹೇಳ್ತೀವಿ, ಕ್ಯೂರಿಯಂ ಅಂತ ಹೇಳ್ತೀವಿ, ಸರಿನಾ? ಯಾವ ಒಂದು ಧಾತುವನ್ನ ಯಾವುದೋ ಒಬ್ಬ ವ್ಯಕ್ತಿಯ ಹೆಸರ ಮೇಲೆ ಇಟ್ಟಿದ್ದಾರೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಈ ಪೆರಿಯಾಡಿಕ್ ಟೇಬಲ್ ಅಲ್ಲಿ ಕಂಡುಬರ್ತಕ್ಕಂತಹ 96ನೇ ಧಾತು ಅಂತ. ಹಾಗಾದ್ರೆ 96ನೇ ಧಾತು ಯಾವುದು? ಇದೇ ಒಂದು ಕ್ಯೂರಿಯಂ ಅಂತ ಹೇಳ್ತೀವಿ, ಸರಿನಾ? ಈ ಕ್ಯೂರಿಯಂನ ಒಂದು ರಾಸಾಯನಿಕ ಸಂಕೇತ ಏನು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಏನಂತ? CM ಅಂತ ಹೇಳಬೇಕಾಗುತ್ತೆ. ಯಾವ CM? ಚೀಫ್ ಮಿನಿಸ್ಟರ್, ಕಾಮನ್ ಮ್ಯಾನ? ಈ ಒಂದು ಕ್ಯೂರಿಯಂ ಅಂತ ಹೇಳಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, CM ಅಂತಂದ್ರೆ ಕ್ಯೂರಿಯಂ ಅಂತ ಹೇಳ್ತೀವಿ. ಎಷ್ಟನೇ ಧಾತು ಆಗಿದೆ ಅಂದ್ರೆ 96ನೇ ಧಾತು ಆಗಿದೆ. ಈ ಪ್ರಶ್ನೆನ ಹೀಗೂ ಬದಲಾಗಿ ಮತ್ತೊಂದು ರೀತಿ ಸಹ ಕೇಳಿದಾನೆ. ಏನಂತ ಕೇಳಿದಾನಂದ್ರೆ ಈ ಕೆಳಗಿನ ಯಾವ ಧಾತುವನ್ನ ವ್ಯಕ್ತಿಯ ಮೇಲಿನ ಹೆಸರಿನಿಂದ ಇಡಲಾಗಿದೆ ಅಂತ ಕೇಳಿದಾನೆ, ಸರಿನಾ? ಅವಾಗ ನೀವು ಹೇಳಬೇಕಾಗುತ್ತೆ ಒಂದು 96 ಅಂತ, ಇನ್ನೊಂದು 109 ಅಂತ ಹೇಳಬೇಕಾಗುತ್ತೆ, ಸರಿನಾ? ಹಾಗಾದ್ರೆ 109ನೇ ಧಾತು ಯಾರ ಹೆಸರ ಮೇಲೆ ಇಟ್ಟಿದ್ದಾರೆ? ಹಾಗಾದ್ರೆ ಆ ಒಂದು ಧಾತು ಯಾವುದಾಗಿದೆ ಅಂತ ಹೇಳ್ಬೋದಾ? ಅವ್ರ ಹೆಸರು ಎಮ್ ಎಲ್ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಆ ಒಂದು ಧಾತು ಹೆಸರು ಎಮ್ ಎಲ್ ಇರುತ್ತೆ ಅಲ್ವಾ? ಅದನ್ನ ಯಾವುದು ಅಂತ ನೀವು ಕಾಮೆಂಟ್ ಮಾಡಿ, ಸರಿನಾ? ಈ 96 ಮತ್ತು 109 ಇಂಪಾರ್ಟೆಂಟ್ ಇದೆ. ಇದನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ಇದನ್ನ ಪ್ರಶ್ನೆನ ಕೇಳಿರ್ತಾನೆ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ. ಏನಿದೆ ನೆಕ್ಸ್ಟ್ ಪ್ರಶ್ನೆ? ಅಯೋನಿಕ್ ಸಂಯುಕ್ತ NaCl ನ ರಾಸಾಯನಿಕ ಹೆಸರೇನು ಅಂತ ಕೇಳಿದಾನೆ, ಸರಿನಾ? ಯಾವುದು? NaCl ಏನಂತ ಹೇಳ್ತೀವಿ? ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಈ ಒಂದು NaCl ನ ಯಾವ ಹೆಸರು ಇದೆ? ಸೋಡಿಯಂ ಕ್ಲೋರೈಡ್. ಮುಗೀತು. ಇವಾಗ ಅದನ್ನು ಓದೋದೇನೋ ಹೇಗಂತ ಓದ್ತೀವಿ? ಸೋಡಿಯಂ ಕ್ಲೋರೈಡ್ ಅಂತ ಓದ್ತೀವಿ. Na ಅಂತಂದ್ರೆ ಏನು? ಸೋಡಿಯಂ. ಆ್ಯಂಡ್ ದೆನ್ Cl ಅಂದ್ರೆ ಏನು? ಕ್ಲೋರೈಡ್. ಸಿಕ್ತಲ್ಲ ನಮಗೆ ಆನ್ಸರ್. ಯಾವುದು? ಆಪ್ಷನ್ ಡಿ, ಸೋಡಿಯಂ ಕ್ಲೋರೈಡ್. ಓಕೆ, ಯಾವುದು ಅಂದರೆ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಇದು ಲಿಥಿಯಂ ಅತ್ಯಂತ ಹಗುರವಾಗಿರ್ತಕ್ಕಂತಹ ಧಾತು ಯಾವುದು ಅಂತ ಕೇಳ್ತಾನೆ. ಅವಾಗ ಮೆಟಲ್ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಲಿಥಿಯಂ ಅಂತ, ಸರಿನಾ? ಧಾತು ಅಂತ ಕೇಳಿದ್ರೆ ಹೈಡ್ರೋಜನ್ ಆಗುತ್ತೆ. ಬಟ್ ಅತಿ ಹಗುರವಾಗಿರ್ತಕ್ಕಂತಹ ಒಂದು ಮೆಟಲ್ ಯಾವುದು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಲಿಥಿಯಂ ಅಂತ. ಓಕೆ, ನಿಮ್ಮ ಮೊಬೈಲ್ಗಳಲ್ಲಿ ಇವಾಗ ಕ್ಲಾಸ್ ಕೇಳ್ತಿರ್ತೀರಲ್ವಾ, ಆ ಒಂದು ಮೊಬೈಲ್ಗಳಲ್ಲಿ ಯಾವ ಬ್ಯಾಟ್ರಿಯನ್ನು ಯೂಸ್ ಮಾಡ್ತಾರೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಇದೇ ಒಂದು ಲಿಥಿಯಂ ಬ್ಯಾಟ್ರಿನ ನಾವು ಯೂಸ್ ಮಾಡ್ತೀವಿ ಸಾರ್ ಅಂತ. ಓಕೆ ಸರ್, ಸಲ್ಫರಿಕ್ ಬ್ಯಾಟ್ರಿ ನಿಮ್ಮ ಮನೆಯಲ್ಲಿ ಇನ್ವರ್ಟರ್ಗಳು ಅದೆಲ್ಲಿರ್ತಾವಲ್ವಾ, ಅಲ್ಲಿ ಸಲ್ಫರಿಕ್ ಆ್ಯಸಿಡನ್ನು ಯೂಸ್ ಮಾಡಿರ್ತಾರೆ. ಓಕೆ, ಆ್ಯಂಡ್ ದೆನ್ ನಿಮ್ಮ ವೆಹಿಕಲ್ಗಳಲ್ಲಿ ಇರ್ತಾವಲ್ವಾ, ಅಲ್ಲಿ ಸಲ್ಫರಿಕ್ ಆ್ಯಸಿಡನ್ನು ಯೂಸ್ ಮಾಡಿರ್ತಾರೆ. ಓಕೆ, ಸೊ ಇವಾಗ ಲೆಡ್ ಆ್ಯಸಿಡ್ ಬ್ಯಾಟ್ರಿ ಸಹ ಬರ್ತಾ ಇದ್ದಾವೆ. ಲೆಡ್ ಆ್ಯಸಿಡ್ ಅಂತ ಹೇಳ್ತೀವಿ, ಸರಿನಾ? ಯಾವುದು? ಈ ಲೆಡ್ ಏನಿದೆ ಅಲ್ವಾ, ಈ ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳು ಸಾಕಷ್ಟು ವೆಹಿಕಲ್ಗಳಲ್ಲಿ ಕಂಡು ಬರ್ತಾ ಇದ್ದಾವೆ ಇವಾಗ. ಓಕೆ, ಯಾಕಂದರೆ ಡ್ಯೂರೇಷನ್ ಜಾಸ್ತಿ ಇದೆ, ಆ್ಯಂಡ್ ದೆನ್ ಇದು ಬೇಗ ಹಾಳಾಗಲ್ಲ, ಆ್ಯಂಡ್ ದೆನ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಸಹ ಬಹಳ ಕಡಿಮೆ ಇದೆ. ಯಾವುದು? ಇಲ್ಲೊಂದು ಲೆಡ್ ಬ್ಯಾಟ್ರಿಗೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ, ಇದು ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಡುಗೆ ಮನೆಗಳಲ್ಲಿ ಬಳಸುವ ವಿನೆಗರ್ ಈ ಕೆಳಗಿನ ಯಾವ ಸಂಯುಕ್ತಗಳನ್ನು ಹೊಂದಿದೆ ಅಂತ ಕೇಳಿದ್ದಾನೆ, ಸರಿನಾ? ವಿನೆಗರ್ ಬಳಸ್ತೀವಲ್ವ ನಾವು, ಆ ವಿನೆಗರಲ್ಲಿ ಯಾವುದನ್ನು ನಾವು ನೋಡಬಹುದಾಗಿದೆ ಅಂತ, ಸರಿನಾ? ಯಾವುದನ್ನು ನೋಡಬಹುದಾಗಿದೆ ಹೇಳ್ಬೋದಾ? ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ಮೆಥನಾಲ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಸೋಡಿಯಂ ಸಲ್ಫೇಟ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಅಮೋನಿಯಾ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಅಸಿಟಿಕ್ ಆಮ್ಲ ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಯಾವುದಾಗುತ್ತೆ? ಯಾವುದು? ವಿನೆಗರ್ದಲ್ಲಿ ಏನಿರುತ್ತೆ? ಅಸಿಟಿಕ್ ಆ್ಯಸಿಡ್ ಇರುತ್ತೆ ಅಷ್ಟೇ, ಸರಿನಾ? ಯಾವುದಿರುತ್ತೆ? ಅಸಿಟಿಕ್ ಆ್ಯಸಿಡ್ ಇರುತ್ತೆ. ಅಡುಗೆಯಲ್ಲಿ ನಾವು ಹಾಕ್ತೀವಿ, ಆ್ಯಂಡ್ ದೆನ್ ಸಮ್ ಫ್ರೈಸ್ ಅದು ಇದು ಮಾಡಿದಾಗ ಹಾಕ್ತೀವಲ್ವಾ, ಯಾವುದು? ವಿನೆಗರನ್ನು. ಸೊ ಅದೇ ವಿನೆಗರ್. ಆ ವಿನೆಗರಲ್ಲಿ ಏನು ಕಂಡು ಬರುತ್ತೆ ಅಂದರೆ ಅಸಿಟಿಕ್ ಆಮ್ಲ ಕಂಡು ಬರುತ್ತೆ, ಸರಿನಾ? ಯಾವ್ದು ಕಂಡು ಬರುತ್ತೆ ಅಂದರೆ ಅಸಿಟಿಕ್ ಆಮ್ಲ ಕಂಡು ಬರುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಸಂಯುಕ್ತಗಳನ್ನು ಅಲಿಫ್ಯಾಟಿಕ್ ಸಂಯುಕ್ತಗಳು ಎಂದು ಸಹ ಕರೆಯುತ್ತಾರೆ ಅಂತ ಕೇಳ್ತಾನೆ, ಸರಿನಾ? ಅಲಿಫ್ಯಾಟಿಕ್ಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಯಾವುದು? ಅಲಿಫ್ಯಾಟಿಕ್ ಮತ್ತೆ ಈ ಒಂದು ಅರೋಮ್ಯಾಟಿಕ್ ಅಂತ ಹೇಳ್ತೀವಲ್ವಾ. ಸೊ ಹಾಗಾದ್ರೆ ಈ ಒಂದು ಅಲಿಫ್ಯಾಟಿಕ್ಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಯಾವುದು?
ಆಪ್ಷನ್ ಏನು ಕೊಟ್ಟಿದ್ದಾನೆ, ಅರೋಮ್ಯಾಟಿಕ್ ಅಂತ ಕೊಟ್ಟಿದ್ದಾನೆ. ಕಂಪ್ಲೀಟ್ಲಿ ಡಿಫ್ರೆಂಟ್ ಇದು. ಸೊ ಇದು ಇಲ್ಲ. ಆ್ಯಂಡ್ ದೆನ್ ಅಸೈಕ್ಲಿಕ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಆವರ್ತಕ ಸಂಯುಕ್ತಗಳು ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಬೆಂಜನಾಯ್ಡ್ ಸಂಯುಕ್ತಗಳು ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಯಾವ ಒಂದು ಕಂಪೌಂಡ್ ಆಗುತ್ತೆ ಹೇಳ್ಬೋದಾ? ಯಾವುದಾಗುತ್ತೆ? ಅಲಿಫ್ಯಾಟಿಕ್ಗೆ ಇನ್ನೊಂದು ಹೆಸರಿಂದ ಯಾವ ಹೆಸರಿಂದ ಕರಿತೀವಿ ನಾವು ಅಂತಂದರೆ ಅಸೈಕ್ಲಿಕ್. ಯಾವುದು? ಅಸೈಕ್ಲಿಕ್ ಸಂಯುಕ್ತಗಳು ಅಂತ ಕರಿತೀವಿ. ಸರಿನಾ? ನೆನ್ಪಿಟ್ಕೊಳ್ಳಿ. ಅಲಿಫ್ಯಾಟಿಕ್ಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಯಾವುದು ಅಂದರೆ ಅಸೈಕ್ಲಿಕ್ ಸಂಯುಕ್ತಗಳು, ಅಸೈಕ್ಲಿಕ್ ಕಂಪೌಂಡ್ ಅಂತ ಹೇಳ್ತೀವಿ. ಸರಿನಾ? ಇದನ್ನ ನೆನ್ಪಿಟ್ಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಡುಗೆ ಸೋಡಾದ ರಾಸಾಯನಿಕ ಸೂತ್ರ ಯಾವುದು ಅಂತ ಕೇಳಿದಾನೆ. ಅಡುಗೆ ಸೋಡಾದ ರಾಸಾಯನಿಕ ಸೂತ್ರ ಯಾವುದು? ಸೋಡಿಯಂ ಬೈಕಾರ್ಬೋನೇಟ್. ಓಕೆ ಸರ್, ಹಾಗಾದರೆ ಅದರ ಸೂತ್ರ ಯಾವುದು? ಸೋಡಿಯಂ ಬೈಕಾರ್ಬೋನೇಟ್ದು ಯಾವುದಿದೆ? ಸೋಡಿಯಂ ಅಂತ ಬರಬೇಕು. ಓಕೆ, NA ಅಂತ ಇರಬೇಕು. ಸರಿನಾ? ಸೊ ಇಲ್ಲಿ CA ಇದೆ, ಇದನ್ನು ಹೊಡೆದಾಕಿ. ಅದಾನಂತರ NH ಇದೆ, ಇದನ್ನು ಹೊಡೆದಾಕ್ಬಿಡಿ. ಸೊ ಇವಾಗ NA ಇರಬೇಕಲ್ವಾ? ಓಕೆ, NA ಆ್ಯಂಡ್ ದೆನ್ ಸೋಡಿಯಂ ಬೈ ಅಂತಂದ್ರೆ ಏನಂತ ಹೇಳ್ತೀವಿ? ಹೈಡ್ರೋಜನ್ ಅಂತ ಹೇಳ್ತೀವಿ. ಸೊ H ಬರಬೇಕು. ಸೊ ಇಲ್ಲಿ H ಇಲ್ಲ, ಇದನ್ನು ಹೊಡೆದಾಕ್ಬಿಡಿ. ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. NaHCO3 ಅಂತ ಹೇಳ್ತೀವಿ. ಸರಿನಾ? ಸೋಡಿಯಂ ಬೈಕಾರ್ಬನೇಟ್. ಸೋಡಿಯಂ ಬೈಕಾರ್ಬನೇಟ್ಗೆ ನಾವು ಹೇಗೆ ಅಂತ ನೆನ್ಪಿಟ್ಕೋಬೇಕು? ಓಕೆ, ಅಡುಗೆ ಸೋಡಾವನ್ನು ಬಾಯಲ್ಲಿ ತಿಂತಿರಲ್ವಾ, ಅದಕ್ಕೆ ನೀವು ಬೈಕಾರ್ಬನೇಟ್ ಅಂತ ನೆನ್ಪಿಟ್ಕೊಳ್ಳಿ. ಸರಿನಾ? ಬೈಕಾರ್ಬನೇಟ್ ಅಂತ ನೆನ್ಪಿಟ್ಕೊಳ್ಳಿ, ನೆನಪುಳಿತದೆ. ಸೊ ಅದಕ್ಕೆ ಒಂದು ರಾಸಾಯನಿಕ ಸೂತ್ರ ಯಾವುದು ಅಂತಂದರೆ NaHCO3. ಯಾವುದು? NaHCO3 ಅಂತ ಹೇಳ್ತೀವಿ. ಸರಿಯಾ? ಇದಕ್ಕೆ ನೆನಪಿರಲಿ, ಕೇಳ್ಬೋದು ನಿಮಗೆ. ಸಮ್ ಕಡೆ ನಿಮ್ಗೆ ಹೇಗೆ ಕೊಟ್ಟಿರ್ತಾನೆ ಅಂತಂದರೆ ಸೋಡಿಯಂ ಹೈಡ್ರೋಕಾರ್ಬನೇಟ್ ಅಂತ ಕೊಟ್ಟಿರ್ತಾನೆ. ಸರಿನಾ? ಅದು ಸಹ ನಿಮ್ಗೆ ಸರಿಯಾದ ಉತ್ತರನೇ ಆಗುತ್ತೆ. ಆಪ್ಷನಲ್ಲಿ ಇದು ಇರಲಿಲ್ಲ ಅಂತಂದರೆ ಅದು ಸಹ ನೀವು ಹೇಳಬೇಕಾಗತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸೋಡಿಯಂ ಅಲ್ಯೂಮಿನೇಟ್ನ ಸರಿಯಾದ ರಾಸಾಯನಿಕ ಸೂತ್ರ ಯಾವುದು ಅಂತ ಕೇಳಿದ್ದಾನೆ. ಸರಿನಾ? ಯಾವುದು? ಸೋಡಿಯಂ ಅಲ್ಯೂಮಿನೇಟ್ನ ರಾಸಾಯನಿಕ ಸೂತ್ರ ಯಾವುದು ಅಂತ ಯಾವುದಾಗುತ್ತೆ ಇದಕ್ಕೆ ಹೇಳ್ಬೋದಾ? ಯಾವುದು? NaAlO2 ಅಂತ ಕೊಟ್ಟಿದ್ದಾನೆ. Na3AlO ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ NaAlO3 ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ Na2AlO3 ಅಂತ ಕೊಟ್ಟಿದ್ದಾನೆ. ಅದು ಎಲ್ಲ ಎಲ್ಲ. ಓಕೆ, ಸೊ ಇದಕ್ಕೆ ರಾಸಾಯನಿಕ ಸೂತ್ರ ಯಾವುದಾಗುತ್ತೆ ಅಂತಂದರೆ NaAlO2 ಅಂತ ಆಗುತ್ತೆ. ಸರಿನಾ? ಏನಾಗುತ್ತೆ? NaAlO2 ಅಂತ ಆಗುತ್ತೆ. ಸೊ ಇದು ಯಾವುದಿದೆ? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಯಾವುದು? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೋಡಿಯಂ ಅಲ್ಯೂಮಿನೇಟ್ನ ಒಂದು ರಾಸಾಯನಿಕ ಸೂತ್ರ ಯಾವುದು ಅಂದರೆ NaAlO2 ಅಂತ ಹೇಳ್ತೀವಿ. ಸರಿನಾ? ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ? ನೆಕ್ಸ್ಟ್ ಪ್ರಶ್ನೆ, ಬ್ಯಾಟ್ರಿ ಆಮ್ಲದ ರಾಸಾಯನಿಕ ಹೆಸರೇನು ಅಂತ ಕೇಳಿದ್ದಾನೆ. ಸರಿನಾ? ಬ್ಯಾಟ್ರಿ ಆಮ್ಲ ಅಂತಂದರೆ ನಾವು ನಾರ್ಮಲಿ ಕನ್ಸಿಡರ್ ಮಾಡೋದು ಯಾವುದು ಅಂದರೆ ಸಲ್ಫ್ಯೂರಿಕ್ ಆಮ್ಲ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸರ್ ಇವಾಗಲೇ ಹೇಳಿದ್ರಿ ಸರ್ ಲೆಡ್ ಆಸಿಡ್ ಅಂತ ಹೇಳಿದ್ರಿ. ಅದಾಂತರ ನೆಕ್ಸ್ಟ್ ನೋಡಿದ್ರೆ ಈ ಒಂದು ಲಿಥಿಯಂನು ಸಹ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರಿ. ಬಟ್ ಜನರಲಿ ಸರಿನಾ? ಜನರಲಿ ನಾವು ಬ್ಯಾಟ್ರಿ ಆಮ್ಲ ಅಂತ ಯಾವುದನ್ನು ಹೇಳ್ತೀವಿ ಅಂದರೆ ಸಲ್ಫರಿಕ್ ಆಮ್ಲವನ್ನೇ ನಾವು ಬ್ಯಾಟ್ರಿ ಆಮ್ಲ ಅಂತ ಹೇಳ್ತೀವಿ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಸಲ್ಫೋರಿಕ್ ಆಮ್ಲ. ಬ್ಯಾಟ್ರಿ ಆಮ್ಲದ ರಾಸಾಯನಿಕ ಹೆಸರು ಯಾವುದು ಅಂತಂದರೆ ಸಲ್ಫೋರಿಕ್ ಆಮ್ಲ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಬೋರಿಕ್ ಆಮ್ಲ ಅಂದರೆ ಏನು? ಕಣ್ಣನ್ನು ಶುಚಿಗೊಳಿಸಲು ಯಾವ ಒಂದು ಆಮ್ಲವನ್ನು ನಾವು ಯೂಸ್ ಮಾಡ್ತೀವಿ ಅಂತ ಕೇಳ್ಬೋದು. ಸೊ ಅವಾಗ ನಾವು ಹೇಳಬೇಕಾಗುತ್ತೆ ಈ ಒಂದು ಬೋರಿಕ್ ಆಸಿಡ್ ಅಂತ ಹೇಳಬೇಕಾಗುತ್ತೆ. ಸರಿನಾ? ಈ ಬೋರಿಕ್ ಆಸಿಡ್ ಆಲ್ಮೋಸ್ಟ್ ನಿಮಗೆ ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಇವಾಗ ಲೆನ್ಸ್ ತಯಾರು ಮಾಡ್ತಾರಲ್ವಾ, ನಿಮ್ಮ ಒಂದು ಸ್ಪೆಕ್ಸ್ ಇರುತ್ತಲ್ವಾ, ಆ ಒಂದು ಸ್ಪೆಕ್ಸ್ನ ಲೆನ್ಸ್ ತಯಾರು ಮಾಡ್ತಕ್ಕಂಥ ಕಂಪನಿಗಳಲ್ಲಿ ಆಲ್ಮೋಸ್ಟ್ ಈ ಒಂದು ಬೋರಿಕ್ ಆಸಿಡ್ ಇಟ್ಟಿರ್ತಾರೆ. ಪ್ರತಿಯೊಂದು ಸೆಕ್ಷನಲ್ಲಿ, ಪ್ರತಿಯೊಂದು ಲೈನಲ್ಲಿ ಅಂತ ಹೇಳ್ತೀವಿ, ಪ್ರತಿಯೊಂದು ಒಂದು ಡಿಪಾರ್ಟ್ಮೆಂಟಲ್ಲಿ ಅಂತ ಹೇಳ್ಬೋದು. ಸರಿನಾ? ಅದು ಅಲ್ಲಿ ಬೋರಿಕ್ ಆಸಿಡ್ ಇಟ್ಟಿರ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಹೆವಿ ಸೆನ್ಸಿಟಿವ್ ಏರಿಯಾ ಇರೋದ್ರಿಂದ ಅಲ್ಲಿ ಕಣ್ಣಲ್ಲಿ ಏನಾದರೂ ಬಿದ್ದರೆ ಮಾಡಿದ್ರೆ ಅದನ್ನು ಈಸಿಯಾಗಿ ಬೇಗನೆ ಕ್ವಿಕ್ಕಾಗಿ ತೊಳ್ಕೊಳ್ಬೇಕು. ಅದಕ್ಕೆ ಮತ್ತೆ ಹೊರಗಡೆ ಕ್ಲಿನಿಕ್ಕಿಗೆ ಹೋಗೋದು ಮಾಡೋದು ಅವಶ್ಯಕತೆ ಬೀಳಬಾರ್ದು ಅಂತ ಬೋರಿಕ್ ಆಸಿಡಲ್ಲಿ ಇಟ್ಟಿರ್ತಾರೆ. ಸರಿನಾ? ಎಲ್ಲಿ? ಲೆನ್ಸ್ ಫ್ಯಾಕ್ಟ್ರಿಗಳಲ್ಲಿ, ಲೆನ್ಸ್ ತಯಾರು ಮಾಡ್ತಕ್ಕಂಥ ಒಂದು ಕಂಪನಿಗಳಲ್ಲಿ ಅಂತ ಹೇಳ್ಬೋದು. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಆಧುನಿಕ ಆವರ್ತಿಕ ಕೋಷ್ಟಕದ ಉದಾತ್ತ ರಾಸಾಯನಿಕ ಅಂಶವಾಗಿದೆ ಅಂತ ಕೇಳಿದಾನೆ. 18ನೇ ಗ್ರೂಪಲ್ಲಿ ಯಾವ್ದು ಕಂಡು ಬರುತ್ತೆ ಈಸಿಯಾಗಿ ಹೇಳಿ ಅಂತ ಹೇಳಿದಾನೆ ಅಷ್ಟೇ. ಯಾವುದು? ಫ್ಲೋರಿನ್ ಕಂಡು ಬರುತ್ತೆ, ಆ್ಯಂಡ್ ದೆನ್ ಸಿಲಿಕಾನ್ ಕಂಡು ಬರುತ್ತೆ, ಆ್ಯಂಡ್ ದೆನ್ ಸಾರ್ವಜನಿಕ, ಆ್ಯಂಡ್ ದೆನ್ ನಿಯಾನ್ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ನಿಯಾನ್ ಅಂತ ಹೇಳ್ತೀವಿ. ಸರಿನಾ? ಯಾವುದು? ನಿಯಾನ್ ಅಂತ ಹೇಳ್ತೀವಿ. ಸೊ ನಿಯಾನ್ ಅಂತ ಹೇಳ್ತೀವಿ. ಸೊ ಇದನ್ನು ನೋಬೆಲ್ ಗ್ಯಾಸ್ ಅಂತ ಹೇಳ್ತೀವಿ, ಉದಾತ್ತ ಅನಿಲ ಅಂತ ಹೇಳ್ತೀವಿ, ಮತ್ತು ಇನ್ನೊಂದು ಬೇರೆ ಏನು ಹೆಸರು ಇದಾವೆ ಇದಕ್ಕೆ. ಓಕೆ, ಸೊ ಅವೆಲ್ಲವೂ ಸಹ ಯಾವುದು ಅಂತಂದರೆ ಇದೇ ಒಂದು ನಿಯಾನ್ ಅಂತ ಹೇಳ್ತೀವಿ, ಹೀಲಿಯಂ ಅಂತ ಹೇಳ್ತೀವಿ. ಸರಿನಾ? ಅವೆಲ್ಲವೂ ಏನು ಬರ್ತಾವಲ್ವ 18 ಗ್ರೂಪಲ್ಲಿ, ಅವೆಲ್ಲವೂ ನಾವು ಈ ಒಂದು ಉದಾತ್ತ ಅನಿಲಗಳು ಅಂತ ಕರಿತೀವಿ. ಸರಿನಾ? ಅದು ಗೊತ್ತಿರಲಿ, ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಜ್ಞಾನ ಆವರ್ತಕ ಕೋಷ್ಟಕದಲ್ಲಿ Fe ಯಾವ ರಾಸಾಯನಿಕ ಅಂಶವನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾನೆ. Fe ಅಂತಂದರೆ ಏನು? ಕಬ್ಬಿಣ ಅಂತ ಹೇಳ್ತೀವಿ. ಸರಿನಾ? ಏನಂತ ಹೇಳ್ತೀವಿ? ಕಬ್ಬಿಣ ಅಂತ ಹೇಳ್ತೀವಿ. Fe ಅಂತಂದರೆ ಐರನ್, ಕಬ್ಬಿಣ. ಇದರ ಒಂದು ಎಲಿಮೆಂಟ್ ನಂಬರ್ ಏನು? ಇದರ ಒಂದು ಧಾತು ಸಂಖ್ಯೆ ಏನು ಅಂತ ಕೇಳ್ತಾನೆ. ಯಾವಾಗ ನೀವು ಹೇಳಬೇಕಾಗುತ್ತೆ 26ನೇ ಧಾತು ಅಂತ. ಯಾವುದು? 26ನೇ ಧಾತು. ಹಾಗಾದರೆ 26ನೇ ತಿದ್ದುಪಡಿ ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದೆ ಹೇಳ್ಬೋದಾ? 26ನೇ ತಿದ್ದುಪಡಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ರಾಜರ ರಾಜಧನವನ್ನು ರದ್ದುಪಡಿಸಲಾಗ್ತದೆ. ಸರಿನಾ? ಯಾರ್ದು? ರಾಜರ ರಾಜಧನವನ್ನು ಕೊಡ್ತಾ ಇರ್ತಾರಲ್ವ, ಅವರಿಗೆ ಒಂದು ಪಿಂಚಣಿ ಹಣವನ್ನು ಕೊಡ್ತಿರ್ತಾರಲ್ವ. ಯಾಕೆ 552 ಸಂಸ್ಥಾನಗಳು ನಮ್ಮ ಭಾರತಕ್ಕೆ ಒಕ್ಕೂಟಕ್ಕೆ ಸೇರ್ಪಡೆ ಆದರೆ ವಲ್ಲಭಾಯಿ ಪಟೇಲ್ ಒಂದು ಮಾತು ಕೊಟ್ಟಿರ್ತಾರೆ, ನಿಮಗೆ ಅದು ಕೊಡ್ತೀವಿ, ಇದು ಕೊಡ್ತೀವಿ, ನಿಮಗೆ ಅಷ್ಟೆಲ್ಲ ಇದನ್ನು ಸೌಕರ್ಯ ಕೊಡ್ತೀವಿ ಅಂತ. ಸೊ ಆ ಎಲ್ಲ ಸೌಕರ್ಯಗಳನ್ನು ರದ್ದುಪಡಿಸಿರ್ತಕ್ಕಂತಹ ಒಂದು ತಿದ್ದುಪಡಿ ಯಾವುದು ಅಂತ ಕೇಳ್ತಾನೆ. 26ನೇ ತಿದ್ದುಪಡಿ. ಸರ್ ಇದನ್ನೇ ಯಾಕೆ ಇವಾಗ ಇಲ್ಲಿ ತಂದ್ರಿ? ಓಕೆ, ಈ ಪೀರಿಯೋಡಿಕ್ ಟೇಬಲ್ಲು ಆ್ಯಂಡ್ ದೆನ್ ನಮ್ಮ ಭಾರತ ಸಂವಿಧಾನದ ತಿದ್ದುಪಡಿಗಳಿದ್ದಾವಲ್ವಾ, ಏನೋ ಒಂದು ರೀತಿ ಒಂದು ಲಿಂಕ್ ಇದ್ದಾವೆ, ನೀವು ನೆನ್ಪಿಟ್ಕೊಳ್ಬಹುದು. ನಮ್ಮ ರಾಜರೇ ಹೇಗಿದ್ರು?
ರಾಜರು ಹೇಗಿದ್ರು ಅಂದರೆ ಕಬ್ಬಿಣ ಥರ ಗಟ್ಟಿ ಇದ್ರು. 26 ನಂಬರ್ ಈ ಯಾವುದು ಫೆರಸ್ ಅಂತ ಸಹ ನೆನ್ಪುಳಿತೆ. ಸರಿ, ಇದನ್ನ ಏನಂತ ಹೇಳ್ತೀವಿ ಅಂದರೆ ಫೆರಸ್ ಅಂತ ಹೇಳ್ತೀವಿ. ಮೀನ್ಸ್ ಐರನ್ಗೆ ನಾವು ಇನ್ನೊಂದು ಹೆಸರು ಏನಂತ ಹೇಳ್ತೀವಿ ಅಂದರೆ ಫೆರಸ್ ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನಾವು ನೆನ್ಪಿಟ್ಕೊಳ್ಬೋದು. ಆ್ಯಂಡ್ ದೆನ್ ತಿದ್ದುಪಡಿಯೂ ಸಹ ನೆನ್ಪಿಟ್ಕೊಳ್ಬೋದು. ಇದನ್ನು ತಿದ್ದುಪಡಿ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಇಂದಿರಾ ಗಾಂಧಿ ಅವರು. ಸರಿನಾ, ಯಾರು? ಇಂದಿರಾ ಗಾಂಧಿ ಅವರು ಅಂತ ಹೇಳ್ತೀವಿ. ಸರಿಯಾ, ಸೊ ಈ ರೀತಿಯನ್ನು ನೆನ್ಪಿಟ್ಕೊಳ್ಬೋದು. ಆ್ಯಂಡ್ ದೆನ್ 17 ಯಾವುದು? ಕ್ಲೋರಿನ್ ಅಂತ ಹೇಳ್ತೀವಿ. ಸರಿನಾ, ಕ್ಲೋರಿನ್ಗೆ ಸಹ ನೀವು ಇದ್ರೇನು ಇಲ್ಲಿ ನೆನ್ಪಿಟ್ಕೊಳ್ಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ನೋಡಿದ್ರೆ 11 ನೆನ್ಪಿಟ್ಕೊಳ್ಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ 73 ನೆನ್ಪಿಟ್ಕೊಳ್ಬಹುದು, 86 ನೆನ್ಪಿಟ್ಕೊಳ್ಬಹುದು. ಲಿಂಕ್ ಆಗುತ್ತೆ. ಓಕೆ, ಪೆರಿಯೋಡಿಕ್ ಟೇಬಲ್ ಆ್ಯಂಡ್ ದೆನ್ ದ ಅಮೆಂಡ್ಮೆಂಟ್ಸ್ ಏನಿದಾವಲ್ವಾ, ಲಿಂಕ್ ಆಗುತ್ತೆ. ನಿಮ್ಗೆ ಬೇಕಾಗಿರೋ ರೀತಿ ನೆನ್ಪಿಟ್ಕೊಳ್ಬಹುದು. ಇದು ಒನ್ ಆಫ್ ದ ವೇ ಇದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆವರ್ತಕ ಕೋಷ್ಟಕದಲ್ಲಿ ಎನ್ ಯಾವ ರಾಸಾಯನಿಕ ಅಂಶವನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಯಾವುದು ನಮ್ಮ ಒಂದು ವಾತಾವರಣದಲ್ಲಿ ಅತಿ ಹೆಚ್ಚಿಗೆ ಕಂಡುಬರ್ತಕ್ಕಂಥ ಒಂದು ಅನಿಲ ಯಾವುದು ಅಂತ ಕೇಳ್ತಾನೆ. ಇದು PCಯಲ್ಲಿ ಮೇ ಬಿ ಒಂದು ರೀತಿ ಅವರಿಗೆ ಹೆವಿ ಲವ್ ಈ ಕ್ವಶನ್ ಮೇಲೆ. ಯಾವುದು? ಎನ್ ಮೇಲೆ. ಏನಂದರೆ ವಾತಾವರಣದಲ್ಲಿ ಅತಿ ಹೆಚ್ಚಿಗೆ ಕಂಡುಬರ್ತಕ್ಕಂತಹ ಒಂದು ಅನಿಲ ಯಾವುದು ಸರ್ ಅಂತ ಕೇಳ್ತಾನೆ. ಅವಾಗ ಏನಿಲ್ಲ ಸರ್, ಎನ್ ಸರ್, ನೋ ಅಂತ ಹೇಳ್ಬಿಡಿ, ಯಾವುದೂ ಇಲ್ಲ ಅಂತ ಹೇಳ್ಬಿಡಿ. ಎನ್ ಅಂತ ಅಷ್ಟೇ ಹೇಳಿ ಸಾಕು. ಎನ್ ಅಂತಂದ್ರೆ ಏನಂತ ಹೇಳ್ತೀವಿ ನಾವು? ನೈಟ್ರೋಜನ್ ಅಂತ ಹೇಳ್ತೀವಿ, ಸಾರಜನಕ ಅಂತ ಹೇಳ್ತೀವಿ. ಸರ್, ನಾ ಏನಂತ ಹೇಳ್ತೀವಿ ಅಂದರೆ ಸಾರಜನಕ ಅಂತ ಹೇಳ್ತೀವಿ. ನಮ್ಮ ವಾತಾವರಣದಲ್ಲಿ ಅತಿ ಹೆಚ್ಚಿಗೆ ಕಂಡು ಬರ್ತಕ್ಕಂಥ ಒಂದು ಅನಿಲ ಯಾವುದು ಅಂತಂದರೆ ಇದೇ ಒಂದು ಸಾರಜನಕ ಅಂತ ಹೇಳ್ತೀವಿ. ಹಾಗಾದರೆ ಸೆಕೆಂಡ್ ಹೈಯೆಸ್ಟ್ ಯಾವುದು ಕಂಡು ಬರುತ್ತೆ? ನಮ್ಮ ವಾಯು, ನಮ್ಮ ಪ್ರಾಣವಾಯು. ಯಾವುದು ಪ್ರಾಣವಾಯು? O2 ಅಂತ ಹೇಳ್ತೀವಿ. ಸರಿನಾ, ಆಕ್ಸಿಜನ್ ಅಂತ ಹೇಳ್ತೀವಿ. ಸೊ ಅತಿ ಹೈಯೆಸ್ಟ್ ಕಂಡು ಬರೋದು ಯಾವುದು ಅಂತಂದರೆ ನೈಟ್ರೋಜನ್ ಅಂತ ಹೇಳ್ತೀವಿ. ಸೆಕೆಂಡ್ ಹೈಯೆಸ್ಟ್ ಕಂಡು ಬರೋದು ಯಾವುದು ಅಂದರೆ ಆಕ್ಸಿಜನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಥರ್ಡ್ ಹೈಯೆಸ್ಟ್ ಕಂಡು ಬರೋದು ಯಾವುದು ಅಂದರೆ ಆರ್ಗನ್ ಅಂತ ಹೇಳ್ತೀವಿ. ಸರ್, ನಾ ಮೂರನ್ನು ಸಹ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಅತಿ ಹೆಚ್ಚು ಕೇಳಿರೋದು ಯಾವುದು ಅಂದರೆ ನಿಮಗೆ ಈ ನೈಟ್ರೋಜನ್ ಮೇಲೆ ಜಾಸ್ತಿ ಕೇಳ್ತಾನೆ ನಿಮಗೆ. ಹಾಗೆ ನಿಮ್ಮ ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ಮತ್ತು ಬೇರೆ 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 ತಿಂಡಿ ಪೊಟ್ಟಣಗಳಲ್ಲಿ ಯಾವ ಒಂದು ಅನಿಲವನ್ನು ಹಾಕಿ ಕಟ್ಟಿಟ್ಟಿರ್ತಾರೆ ಅಂತ ಕೇಳಿದ್ರೆ ಇದೇ ಒಂದು ನೈಟ್ರೋಜನ್ ಅನಿಲವನ್ನು ಕಟ್ಟಿ ಹಾಕಿಟ್ಟಿರ್ತಾರೆ. ಯಾಕೆ? ಇದು ರಿಯಾಕ್ಷನ್ ಮಾಡೋಕ್ಕೆ ಬಿಡಲ್ಲ. ಬೇರೆ ಯಾವುದೋ ಗಾಳಿಯನ್ನು ಸಹ ಅಲ್ಲಿ ರಿಯಾಕ್ಷನ್ ಮಾಡೋಕ್ಕೆ ಬಿಡಲ್ಲ. ಸೊ ಅದ್ರ ಸಲುವಾಗಿ ಇದನ್ನು ಹಾಕಿಟ್ಟಿರ್ತಾರೆ ಚೆನ್ನಾಗಿರಲಿ. ಮೊದಲೇ ಎಣ್ಣೆ ಪದಾರ್ಥಗಳನ್ನು ತಿಂದು ಬೇಗ 60 ವರ್ಷಕ್ಕೆ ಹೋಗೋರು 30 ವರ್ಷಕ್ಕೆ ಹೋಗ್ತಾ ಇದ್ದಾರೆ. ಸೊ 30 ವರ್ಷಕ್ಕೆ ಹೋಗೋರು 15 ವರ್ಷಕ್ಕೆ ಹೋಗಬಾರ್ದು ಅಂತ ಒಂದು ಗ್ಯಾಸ್ನ ಹಾಕಿರ್ತಾರೆ. ಯಾವುದನ್ನು? ನೈಟ್ರೋಜನ್ನ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರೋಟೀನ್ಗಳನ್ನು ರೂಪಿಸಲು ಲಿಂಕ್ ಎಂದು ಕರೆಯಲ್ಪಡುವ ರಾಸಾಯನಿಕಗಳು ಯಾವುದು ಅಂತ ಕೇಳಿದಾನೆ. ಸರಿನಾ, ಪ್ರೋಟೀನ್ಗಳನ್ನು ರೂಪಿಸಲು ಲಿಂಕ್ ಎಂದು ಕರೆಯಲ್ಪಡುವ ರಾಸಾಯನಿಕ ಯಾವುದು? ನೈಟ್ರಿಕ್ ಆಮ್ಲಗಳು, ಆಕ್ಸಲಿಕ್ ಆಮ್ಲಗಳು, ಅಮೈನೋ ಆಮ್ಲಗಳು ಮತ್ತು ಸಿಟ್ರಿಕ್ ಆಮ್ಲಗಳು ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ ನಾವು. ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ಅಮೈನೋ ಆ್ಯಸಿಡ್ಸ್ ಅಲ್ವಾ? ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಸರಿಯಾ, ಸೊ ಏನು ಅಮೈನೋ ಆ್ಯಸಿಡ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಅಮೈನೋ ಆ್ಯಸಿಡ್, ಅಮೈನೋ ಆಮ್ಲಗಳು ಅಂತ ಹೇಳ್ತೀವಿ. ಪ್ರೋಟೀನ್ಗಳನ್ನು ರೂಪಿಸುವ ಲಿಂಕ್ ಎಂದು ಕರೆಯಲ್ಪಡುವ ರಾಸಾಯನಿಕಗಳು ಯಾವುದು ಅಂತಂದರೆ ಈ ಒಂದು ಅಮೈನೋ ಆಮ್ಲಗಳು ಅಂತ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹೈಡ್ರೋಕ್ಲೋರಿಕ್ ಆಮ್ಲದ ಆಣ್ವಿಕ ಸೂತ್ರವೇನು ಅಂತ ಕೇಳಿದಾನೆ. ಹೈಡ್ರೋಕ್ಲೋರಿಕ್ ಆಮ್ಲ HCl. ಸರಿನಾ, ಸೊ ಏನಂತ ಹೇಳ್ತೀವಿ ಅಂದರೆ HCl ಅಂತ ಹೇಳ್ತೀವಿ. ಯಾವುದು? HCl, HAL ಅಲ್ಲ, HCl. ಓಕೆ, HALನ ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ, ಬೆಂಗಳೂರಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ಸಂಯುಕ್ತವು CHCl3 ರಾಸಾಯನಿಕ ಸೂತ್ರವನ್ನು ಹೊಂದಿದ್ದು ಅದರ ಕರಗುವ ಬಿಂದು 209 ಕೆಲ್ವಿನ್ ಆಗಿದೆ ಅಂತ ಹೇಳಿದ್ದಾನೆ. ಸರಿನಾ, 209 ಕೆಲ್ವಿನ್ ಇದು ನೆನ್ಪಿಟ್ಕೊಳ್ಳೋದು ಅಸಾಧ್ಯ. ಸೊ ಎಲ್ಲದರೂ ಸಹ ನಾವು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಓಕೆ, ನಾವು ಟಂಗ್ಸ್ಟನ್ ನೆನ್ಪಿಟ್ಕೊಳ್ಬೋದು, ಕಬ್ಬಣ ನೆನ್ಪಿಟ್ಕೊಳ್ಬೋದು, ಬಂಗಾರ ನೆನ್ಪಿಟ್ಕೊಳ್ಬೋದು, ಆ್ಯಂಡ್ ದೆನ್ ಸಿಲ್ವರ್ ನೆನ್ಪಿಟ್ಕೊಳ್ಬೋದು. ಬಟ್ ಎಲ್ಲವೂ ಸಹ ನೆನ್ಪಿಟ್ಕೊಳ್ಳೋಕ್ಕಾಗತ್ತಾ? ಆಗಲ್ಲ. ಬಟ್ ಆ ಸಂಯುಕ್ತದ ಹೆಸರನ್ನ ನೋಡಿದ್ರೆ, ಮೀನ್ಸ್ ಆ ಸಂಯುಕ್ತದ ಒಂದು ಸಿಂಬಾಲ್ ನೋಡಿದ್ರೆ ನಮಗೆ ಹೇಳ್ಬಹುದು. ಆ ರಾಸಾಯನಿಕ ಸೂತ್ರವನ್ನು ನೋಡಿದ್ರೆ ನಾವು ಹೇಳ್ಬಹುದು ಯಾವುದಿದೆ ಅಂತ. CHCl3 ನಾವೇನಂತ ಕರಿತೀವಿ ಹೇಳ್ಬೋದಾ? ಏನಂತ ಕರಿತೀವಿ ಅಂತ? ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಕ್ಲೋರೋಫೆನಲ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಆಪ್ಷನ್ ಸಿ ಕ್ಲೋರೋಫಾರ್ಮ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ 4 ಏನು ಕೊಟ್ಟಿದ್ದಾನೆ ಅಂದರೆ ಕ್ಲೋರೋಎಥನಾಲ್ ಅಂತ ಕೊಟ್ಟಿದ್ದಾನೆ. ಸರಿನಾ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಕ್ಲೋರೋಫಾರ್ಮ್ ಅಂತ ಹೇಳ್ತೀವಿ. ಸರಿನಾ, ಏನು? ಕ್ಲೋರೋಫಾರ್ಮ್ಗೆ ಇರ್ತಕ್ಕಂಥ ಒಂದು ರಾಸಾಯನಿಕ ಸೂತ್ರ ಯಾವುದು ಅಂದರೆ CHCl3 ಅಂತ ಹೇಳ್ತೀವಿ. ಸರಿನಾ, CHCl3 ಅಂತ ಹೇಳ್ತೀವಿ. ಸೊ ಇದು ಕ್ಲೋರೋಫಾರ್ಮ್ಗೆ ಇರ್ತಕ್ಕಂಥ ಒಂದು ರಾಸಾಯನಿಕ ಸೂತ್ರ. ಇದರ ಒಂದು ಕರಗುವ ಬಿಂದು ಎಷ್ಟಾಗಿದೆ ಅಂದರೆ 209 ಕೆಲ್ವಿನ್ ಆಗಿದೆ. ಸರಿನಾ, ಎಷ್ಟಾಗಿದೆ ಅಂದರೆ 209 ಕೆಲ್ವಿನ್ ಆಗಿದೆ. ಹಾಗಾದರೆ ಇದನ್ನು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಹೇಳ್ಬೋದಾ ಇದರ ಒಂದು ಕರಗುವ ಬಿಂದು ಎಷ್ಟಾಗಿದೆ ಅಂತ? ಏನಿಲ್ಲ, 273 ಮೈನಸ್ ಮಾಡಿ ಅದಕ್ಕೆ. ಸರ್ ಮೈನಸಲ್ಲಿ ಬರುತ್ತೆ. ಹೌದು ಬರುತ್ತೆ, ಮೈನಸಲ್ಲೇ ಬರುತ್ತೆ. 273 ಮೈನಸ್ ಮಾಡಿ ಎಷ್ಟು ಆನ್ಸರ್ ಬರುತ್ತಲ್ವಾ, ಅದು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇದರ ಒಂದು ಕರಗುವ ಬಿಂದು ಆಗಿರುತ್ತೆ. ಯಾವುದ್ರದ್ದು? ಕ್ಲೋರೋಫಾರ್ಮ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈಥೇನ್ನ ರಚನಾತ್ಮಕ ಸೂತ್ರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಈಥೇನ್ ಅಂತಂದರೆ ನಾವು ಹೇಗೆ ಬರಿತೀವಿ ರೀ? ಓಕೆ, ಈಥೇನ್ನ ನಾವು ಬರಿತೀವಲ್ವಾ, ಹೇಗೆ ಬರಿತೀವಿ? CHH ಆ್ಯಂಡ್ H ಅಂತ. H ಎರಡಿದ್ದಾವೆ. ಓಕೆ, H2 ಬರ್ಕೊಳ್ತೀನಿ. ಆ್ಯಂಡ್ ದೆನ್ ಸಿ ಇದೆ, ಸಿ ಬರ್ಕೊಳ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂತಂದರೆ H ಎರಡಿದ್ದಾವೆ ಅಲ್ವಾ? ಸೊ H2CH2 ಆಗುತ್ತೆ ಇದಕ್ಕೆ. ಸರಿನಾ, H2CH2.
ಯಾವುದಿದೆ ಇದರಲ್ಲಿ? ಓಕೆ, ಇನ್ನೊಂದು ಇಲ್ಲಿ ಸಿ ಹಾಕೋಬೇಕು ಅಲ್ವಾ? ಓಕೆ, ಇದು ಸಿ ಹಾಕೊಳ್ಳಿ. ಯಾವುದಿರುತ್ತೆ? H2 ಇದೆಯಾ? ಓಕೆ, ಇಲ್ಲಿ HC ಇದೆ, ಇದು ತೆಗೆದುಬಿಡಿ. H3 ಇದೆ, ಇದನ್ನು ತೆಗೆದುಬಿಡಿ. ಆ್ಯಂಡ್ ದೆನ್ H2C ಇದೆ. ಓಕೆ, H2C ಇದೆ. ಇಲ್ಲಿ CH3 ಇದೆ. CH3 ಬೇಕಾಗಿಲ್ಲ ನನಗೆ, ಮತ್ತು CH2ನೇ ಬೇಕಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? H2C ಮತ್ತು ಡಬಲ್ ಬಾಂಡ್ CH2 ಅಂತ ಹೇಳ್ತೀವಿ. ಸರಿನಾ? ಸೊ ಇದಕ್ಕೆ ಯಾವುದು ಈಥೇನ್ನ ಒಂದು ರಚನಾತ್ಮಕ ಸೂತ್ರ ಯಾವುದು ಅಂದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂತ ನಾವು ಹೇಳ್ಬೋದು. ಸರಿನಾ? ಸೊ ಇದನ್ನು ನೀವು 10th ಬುಕ್ಕಲ್ಲಿ ಕಾಣ್ಬೋದಾಗಿದೆ. ಇದನ್ನು 10th ಬುಕ್ಕಲ್ಲಿ 10th NCERT ಬುಕ್ಕಲ್ಲಿ ಇದೆ. ಸರಿಯಾ? ಸೊ 10th ಇನ್ನೊಂದು ಹೇಳಬೇಕು ಅಂತಂದರೆ ಈ RRB ಡಿ ಗ್ರೂಪ್ ಎಕ್ಸಾಮಲ್ಲಿ ಯಾರು ಪ್ರಿಪೇರ್ ಮಾಡ್ತಿದ್ರಲ್ವಾ, ಈ NCERTನ ಯಾರು ಪರ್ಫೆಕ್ಟಾಗಿ ಪ್ರಿಪೇರ್ ಮಾಡಿರ್ತೀರ ಅವ್ರದ್ದು ಸೈನ್ಸ್ ಹೆವಿ ಸ್ಕೋರ್ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ಲಾಸ್ಟ್ ಇಯರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಎಲ್ಲಿಂದ ಬಂದಿದ್ದಾವೆ ಅಂತಂದರೆ ಸೈನ್ಸ್ NCERTಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಸರಿನಾ? ಈ NCERT 6 to 10th ಏನು NCERT ಬುಕ್ಕಲ್ಲಿ ಇದೆ ಅಲ್ವಾ ಕೆಮಿಸ್ಟ್ರಿ, ಆ ಕೆಮಿಸ್ಟ್ರಿ ಮೇಲೆ ಪ್ರಶ್ನೆಗಳನ್ನ ಜಾಸ್ತಿ ಕೇಳಿದ್ದಾನೆ ಸರ್. 11th ಮತ್ತು 12th ಹೆವಿ ಟಫ್ ಆಗಿದ್ದಾವೆ ಅಲ್ಲಿ 11th ಮತ್ತು 12th ಅದನ್ನೇ ಕೇಳಿಲ್ಲ. ಸರಿನಾ? ಬಟ್ ನಿಮಗೆ ಈ 10th ಏನಿದೆ ಅಲ್ವಾ, ದಟ್ಸ್ ಸಫಿಷಿಯೆಂಟ್ ಅಂತ ಹೇಳ್ಬೋದು. ಅದಕ್ಕೆ ಅದನ್ನು ನೋಡ್ಕೊಳ್ಳಿ. ಇಲ್ಲಿವರೆಗೂ ಯಾರೇನೂ ನೋಡ್ಕೊಂಡಿಲ್ಲ ಅಲ್ವಾ? ಓಕೆ, ನೆಕ್ಸ್ಟ್ ಎಕ್ಸಾಮ್ಗಾದರೂ ಸಹ ನೋಡ್ಕೊಳ್ಳಿ. ಬಟ್ ಇಲ್ಲಿವರೆಗೂ ನೀವು ಬೇರೆ ಎಕ್ಸಾಮ್ ಸಹ ಬೇರೆ ಒಂದು ಬುಕ್ನ ಸಹ ರೆಫರ್ ಮಾಡಿದರೂ ಸಹ ಇವಾಗ ನಿಮ್ಮ NCERT ನಿಮ್ಮ ಹತ್ರ ಏನಾದರೂ PDF ಇದ್ದರೆ ಅಥವಾ ಬುಕ್ ಇದ್ದರೆ NCERTದು ಅದನ್ನು ಒಂದು ಸರಿ ರಿವೈಸ್ ಮಾಡ್ಕೊಳ್ಳಿ. ಸರಿನಾ? ಸೊ ಏನಿಲ್ಲ, ನಿಮ್ದು ಆಲ್ಮೋಸ್ಟ್ ಬೇರೆ ಕಡೆ ನಿಮ್ಮ ಬೇರೆ ಒಂದು ಆಥರ್ ಬುಕ್ ಆಗಿರಲಿ, ಬೇರೆ ಯಾವುದಾದ್ರೂ ಬುಕ್ ಆಗಿರಲಿ ನೀವು ನೋಡಿದರೆ ಸೊ ಇದು ನಿಮ್ಗೆ ರಿವಿಸನ್ ಥರ ಆಗುತ್ತೆ. ಸೊ ಕಂಪ್ಲೀಟಾಗಿ ಓದಬೇಕಂತ ಇಲ್ಲ. ಯಾವುದಾದ್ರು ಬೋಲ್ಡ್ ಆಗಿ ಕೊಟ್ಟಿರ್ತಾನಲ್ವಾ ಬ್ಲ್ಯಾಕ್ ಲೆಟರ್ಸಲ್ಲಿ, ಸೊ ಅದನ್ನು ನೀವು ಓದಬಹುದು. ಸೊ ಅದನ್ನು ಮಾತ್ರ ಆ ಒಂದು ಸೆಂಟೆನ್ಸ್ ಮಾತ್ರ ಓದ್ಕೊಳ್ಬೋದು. ಆ್ಯಂಡ್ ದೆನ್ ಆ ಚಿತ್ರಗಳು ಏನೇನು ಬರ್ತಾವಲ್ವಾ, ಒಂದು ಚಿತ್ರಗಳನ್ನು ನೋಡ್ಕೊಳ್ಳಿ. ಒಂದು ರೀತಿ ಹೇಗೆ ಅಂತಂದರೆ ಎಕ್ಸಾಮ್ಗೆ ಒಂದು 2-3 days ಇರುವಾಗ 10th ಹೇಗೆ ರಿವಿಸನ್ ಆಗ್ತಿತ್ತಲ್ವ ಆ ರೀತಿ ರಿವಿಸನ್ನ ಮಾಡ್ಕೊಳ್ಳಿ. ಸೊ ಯಾರಿಗೆ ಏನಾದರೂ ಆ NCERT ಸೈನ್ಸ್ PDF ಬೇಕಾಗಿತ್ತು ಅಂದರೆ ಮೀನ್ಸ್ NCERT ಬುಕ್ ಬೇಕಾಗಿತ್ತು ಅಂದರೆ ನನಗೆ ಟೆಕ್ಸ್ಟ್ ಮಾಡಿ ಇನ್ ಟೆಲಿಗ್ರಾಮಲ್ಲಿ ನಾನು ನಿಮಗೆ ಸೆಂಡ್ ಮಾಡಿರ್ತೀನಿ. ಓಕೆ, ಸೊ ಇಲ್ಲ ಅಂತಂದರೆ ಗ್ರೂಪಲ್ಲಿ ನೀವು ಸರ್ಚ್ ಮಾಡಿದ್ರೆ ಮೇಲೆ ಸಿಗಬಹುದು ನಿಮಗೆ. ಗ್ರೂಪಲ್ಲಿ ಸಹ ಹಾಕಿದ್ದೀನಿ, ಬಟ್ ಅದು ಆಲ್ಮೋಸ್ಟ್ ಒಂದು 8-9 months ಬ್ಯಾಕ್ ಹಾಕಿದ್ದೀನಿ ಅನಿಸುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, CH3CH2Cl ಎಂಬ ರಾಸಾಯನಿಕ ಸೂತ್ರವನ್ನು ಹೊಂದಿರುವ ಯಾವ ರಾಸಾಯನಿಕ ಸಂಯುಕ್ತವನ್ನು ಫೋಮ್ಡ್ ಪ್ಲಾಸ್ಟಿಕ್ಗಳಲ್ಲಿ ಊದುವ ಏಜೆಂಟ್ ಆಗಿ ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಫೋಮ್ಡ್ ಏಜೆಂಟ್ ಆಗಿ ಯಾವುದನ್ನು ಬಳಸಲಾಗ್ತದೆ ಹೇಳ್ಬೋದಾ? ಯಾವುದನ್ನು ಬಳಸಲಾಗ್ತದೆ ಅಂತ? ಆಪ್ಷನ್ ಎ ಕೊಟ್ಟಿದ್ದಾನೆ ಕ್ಲೋರೋಹೆಕ್ಸನ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಕೊಟ್ಟಿದ್ದಾನೆ ಕ್ಲೋರೋಪ್ರೊಫೆನ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಕ್ಲೋರೋಮೆಥನ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಕ್ಲೋರೋಥೇನ್ ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಫೋಮ್ಡ್ ಪ್ಲಾಸ್ಟಿಕ್ಗಳಲ್ಲಿ ಊದುವ ಏಜೆಂಟ್ ಆಗಿ ಯಾವುದನ್ನು ಬಳಸ್ತೀವಿ ನಾವು ಅಂತ, ಯಾವುದನ್ನು ಬಳಸ್ತೀವಿ ನಾವು ಹೇಳ್ಬೋದಾ? ಯಾವುದನ್ನು ಬಳಸ್ತೀವಿ? ಸೊ ಅದರ ಒಂದು ಸೂತ್ರ ಸಹ ಕೊಟ್ಟಿದ್ದಾನೆ. ಏನು? CH3CH2Cl ಅಂತ. CH3Cl ಅಂತಂದರೆ ಏನು? ಕ್ಲೋರೋ ಅಂತಲೇ ಬರ್ತಿದೆ ಅಲ್ವಾ? ಓಕೆ, ಕ್ಲೋರೋ ಅಂತಲೇ ಬರ್ತಿದೆ. ಆ್ಯಂಡ್ ದೆನ್ ಮುಂದೆ ಅದು ಕ್ಲೋರೋಥೇನ ಅಥವಾ ಕ್ಲೋರೋಮೆಥೇನ, ಕ್ಲೋರೋಪ್ರೊಫೇನ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕ್ಲೋರೋಥೇನ್ ಆಗುತ್ತೆ. ಹೆಸರನ್ನ ಯಾವುದು? ಕ್ಲೋರೋಥೇನ್ ಅಂತ ಹೇಳ್ತೀವಿ. ಯಾವ ಒಂದು ರಾಸಾಯನಿಕ ಸಂಯುಕ್ತವನ್ನು ಫೋಮ್ಡ್ ಪ್ಲಾಸ್ಟಿಕ್ಗಳಲ್ಲಿ ಊದುವ ಏಜೆಂಟ್ ಆಗಿ ಬಳಸಲಾಗ್ತದೆ ಅಂತ ಕೇಳ್ತಾನೆ, ಅವಾಗ ನೀವು ಹೇಳಬೇಕಾಗುತ್ತೆ ಈ ಕ್ಲೋರೋಥೇನ್ ಅಂತ. ಸರಿನಾ? ಯಾವುದು? ಕ್ಲೋರೋಥೇನ್ ಅಂತ ಹೇಳ್ತೀವಿ. ಯಾವುದು? ಕ್ಲೋರೋಥೇನ್. ನೆನ್ಪಿಟ್ಕೊಳ್ಳಿ, ಇದು ಕ್ಲೋರೋಥೇನ್ ಸಹ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬಟ್ಟೆ ಪತಂಗಗಳನ್ನು ನಿಯಂತ್ರಿಸಲು ಧೂಮಪಾನ ಕೀಟನಾಶಕವಾಗಿ ಬಳಸಲಾಗುವ C6H4Cl2 ಸೂತ್ರವನ್ನು ಹೊಂದಿರುವ ರಾಸಾಯನಿಕ ಸಂಯುಕ್ತ ಸೂತ್ರ ಯಾವುದು ಅಂತ ಕೇಳಿದ್ದಾನೆ. ಸರಿನಾ? ಸಾವಯವ ಸಂಯುಕ್ತ ಸೂತ್ರ ಯಾವುದು ಅಂತ. ಏನಿದೆ? ಪ್ಯಾರಾಡಿ ಕ್ಲೋರೋಬೆಂಜಿನ್ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಇಥಾಲೆಮ್ಜಿನ್ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಬೆಂಜ್ಲೈ ಕ್ಲೋರೈಡ್ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಕ್ಲೋರೋಬೆಂಜಿನ್ ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಹೇಳ್ಬೋದಾ? ಯಾವುದಾಗುತ್ತೆ ಇದಕ್ಕೆ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಎ ಪ್ಯಾರಾಡಿ ಕ್ಲೋರೋಬೆಂಜಿನ್ ಅಂತ ಹೇಳ್ತೀವಿ. ಹೆಸರನ್ನ ಯಾವುದು? ಪ್ಯಾರಾಡಿ ಕ್ಲೋರೋಬೆಂಜಿನ್ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಧೂಮಪಾನ ಕೀಟನಾಶಕವಾಗಿ ಬಳಸಲಾಗಿರ್ತಕ್ಕಂತಹ ಒಂದು ಬಟ್ಟೆ ಪತಂಗವನ್ನು ನಿಯಂತ್ರಿಸಲು ಧೂಮಪಾನ ಕೀಟನಾಶಕವಾಗಿ ಬಳಸುವ ಸಂಯುಕ್ತ ಯಾವುದು ಅಂತಂದರೆ ಈ ಪ್ಯಾರಾಡಿ ಕ್ಲೋರೋಬೆಂಜಿನ್ ಅಂತ ಹೇಳ್ತೀವಿ. ಸರಿನಾ? ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನೈಟ್ರೋಮಿಥೆನ್ನ ಸರಿಯಾದ ರಾಸಾಯನಿಕ ಸೂತ್ರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಯಾವುದು? ನೈಟ್ರೋಮಿಥೆನ್ನ ಸರಿಯಾದ ರಾಸಾಯನಿಕ ಸೂತ್ರವನ್ನು ಕಂಡುಹಿಡಿಯಿರಿ ಅಂತ. ಯಾವುದಾಗುತ್ತೆ? CH3NO ಅಂತ ಆಗುತ್ತೆ, ಆ್ಯಂಡ್ ದೆನ್ CH3NO2 ಅಂತ ಆಗುತ್ತೆ, ಆ್ಯಂಡ್ ದೆನ್ CH4NO2 ಅಂತ ಆಗುತ್ತೆ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ CH3NO3 ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ CH3NO2 ಅಂತ ಹೇಳ್ತೀವಿ. ಸರಿನಾ? ಯಾವುದು? CH3NO2 ಅಂತ ಹೇಳ್ತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಐಡೆಂಟಿಫೈ ದ ಕೆಮಿಕಲ್ ಸ್ಟ್ರಕ್ಚರ್ ಫಾರ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂತ ಕೊಟ್ಟಿದ್ದಾನೆ. ಸರಿನಾ? ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಎಲ್ಲಿ ಯೂಸ್ ಮಾಡ್ತೀವಿ ಸರ್ ಇದಕ್ಕೆ? ಓಕೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂದರೆ ಪೊಟ್ಯಾಷಿಯಂ ಅಂದರೆ K, ಹೈಡ್ರಾಕ್ಸೈಡ್ ಅಂದರೆ OH. ಇದಕ್ಕೆ ಆನ್ಸರ್ ಇಲ್ಲೇ ಒಂದೇ ಆಪ್ಷನ್ ಇದೆ. ಸೊ ಅದೇ ರೈಟ್ ಇದೆ. ಬಟ್ ಇಲ್ಲಿ ಈ ಒಂದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ಎಲ್ಲಿ ಬಳಸಲಾಗ್ತದೆ ಅಂತ ಕೇಳ್ತಾನೆ. ಸರಿನಾ? ನಿಮ್ಮ ಒಂದು ದೇಹಕ್ಕೆ ಹಚ್ಕೊಳ್ಳೋ ಸೋಪ್ ಇರುತ್ತಲ್ವ, ಆ ಒಂದು ಬಟ್ಟೆ ಅಲ್ಲ, ಮೈಗೆ ಹಚ್ಕೊಳ್ಳುವಂತಹ ಸೋಪು, ಆ ಒಂದು ಮೈಗೆ ಹಚ್ಕೊಳ್ತಕ್ಕಂತಹ ಸೋಪಲ್ಲಿ ಯಾವ ಒಂದು ಧಾತು ಇರುತ್ತೆ ಅಂತ ಕೇಳ್ತಾನೆ, ಯಾವ ಒಂದು ಕೆಮಿಕಲ್ ಸ್ಟ್ರಕ್ಚರ್ ಇರುತ್ತೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ KOH ಅಂತ. ಸರಿನಾ? ಏನು? ಈ ಒಂದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇರುತ್ತೆ ಅಂತ ಹೇಳಬೇಕಾಗುತ್ತೆ. ಸರ್, ಸೋಡಿಯಂ ಹೈಡ್ರಾಕ್ಸೈಡ್ ಅದು ಸಹ ಸೋಪಲ್ಲಿ ಅಲ್ವಾ? ಅದು ನೀವು ಬಟ್ಟೆಗೆ ಉಜ್ತಿರಲ್ವಾ ಸೋಪು, ಆ ಸೋಪಲ್ಲಿ ಲೈಕ್ಸ್ ಅದು ನಿರ್ಮಾ ವಾಷಿಂಗ್ ಪೌಡರ್, ಅದು ಯಾವ್ದು ಬರುತ್ತಲ್ಲ, ವೀಲ್ ಸೋಪ್, ಆ್ಯಂಡ್ ದೆನ್ ಮತ್ತು ಅದು ಟೈಗರ್ ಸೋಪ್, ವಾಟ್ ಎವರ್ ಆ ಸೋಪ್ ಎಲ್ಲ ಬರುತ್ತಲ್ವ, ಆ ಸೋಪಲ್ಲಿ ಇರೋದು ಯಾವುದು ಅಂದರೆ
ಸೋಡಿಯಂ ಹೈಡ್ರಾಕ್ಸೈಡ್. ಓಕೆ, ಯಾವುದು NaOH ಅಂತ ಹೇಳ್ತೀವಿ, NaOH ಅಂತ ಹೇಳ್ತೀವಿ. ಯಾವುದರಲ್ಲಿ ಇರುತ್ತೆ ಇದು? ಬಟ್ಟೆಯನ್ನು ತೊಳೆಯೋಕ್ಕೆ ಯೂಸ್ ಮಾಡ್ತಕ್ಕಂಥ ಸೋಪಲ್ಲಿ. ಬಟ್ ನಮ್ಮ ಒಂದು ದೇಹವನ್ನು ಶುಚಿಗೊಳಿಸ್ತಕ್ಕಂಥ ಒಂದು ಸೋಪ್ ಇದೆ ಅಲ್ವಾ, ಆ ಒಂದು ಸೋಪಲ್ಲಿ ನಾವು ಯಾವುದನ್ನು ಯೂಸ್ ಮಾಡ್ತೀವಿ ಅಂದರೆ KOH ಯೂಸ್ ಮಾಡ್ತೀವಿ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಯೂಸ್ ಮಾಡ್ತೀವಿ, ಸರಿನಾ? ಸೊ ನಿಮಗೆ ನಾರ್ಮಲ್ ಕೆಲವೊಂದು ಬುಕ್ಗಳಲ್ಲಿ ಹೇಗೆ ಕೊಟ್ಟಿರ್ತಾನೆ ಅಂತಂದರೆ ಜಸ್ಟ್ ಸೋಪಲ್ಲಿ ಯಾವ ಒಂದು ಅಂಶ ಇರುತ್ತೆ ಅಂತ ಕೇಳ್ತಾನೆ, ಸರಿನಾ? ಸೋಪಲ್ಲಿ ಯಾವ ಅಂಶ ಇರುತ್ತೆ ಅಂತ ಕೇಳೋದು ಒಂದು ಕ್ವಶನ್ ಆದರೆ, ಬಟ್ ಅದರಲ್ಲೇ ಸ್ವಲ್ಪ ಡೀಟೇಲ್ಡ್ ಹೋದರೆ ನಾವು ಬಟ್ಟೆಗೆ ಹಾಕ್ತಕ್ಕಂಥ ಸೋಪ ಅಥವಾ ನಮ್ಮ ದೇಹಕ್ಕೆ ಹಾಕ್ತಕ್ಕಂಥ ಸೋಪ ಅಂತ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ನಾರ್ಮಲಾಗಿ ನೀವು ಜಸ್ಟ್ ಇದು ಯಾವುದು NaOH ಅಂತಲೇ ಸಾಕಷ್ಟು ಓದಿರ್ತೀರ, ಯಾಕಂದರೆ ಸಮ್ ಬುಕ್ಗಳಲ್ಲಿ NaOH ಅಂತ ಮಾತ್ರ ಕೊಟ್ಟಿದ್ದಾನೆ. ಓಕೆ, NaOH. ಬಟ್ NaOHನ ಹೊರತಾಗಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಸಹ ನೆನ್ಪಿಟ್ಕೊಳ್ಳಿ, ಸೋಡಿಯಂ ಹೈಡ್ರಾಕ್ಸೈಡನ್ನು ಬದಲಾಗಿ ಈ ಒಂದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಇದು ದೇಹಕ್ಕೆ, ಅದೊಂದು ನಮ್ಮ ಬಟ್ಟೆಗೆ ಅಂತ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದ ಕೆಮಿಕಲ್ ಸಿಂಬಲ್ ಆಫ್ ಆರ್ಸನಿಕ್ ಅಂತ ಕೊಟ್ಟಿದ್ದಾನೆ, ಸರಿನಾ? ಆರ್ಸನಿಕ್ ಇದರ ಒಂದು ಸಿಂಬಲ್ ಯಾವುದಾಗಿದೆ? AR ಅಂತ ಆಗಿದೆ. ಆಪ್ಷನ್ ಡಿ ಇದಕ್ಕೆ ಸರಿ ಉತ್ತರ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, CH3CH2OH ಸೂತ್ರವನ್ನು ಹೊಂದಿರತಕ್ಕಂತಹ ಸಂಯುಕ್ತದ ಹೆಸರೇನು ಅಂತ ಕೇಳಿದ್ದಾನೆ, ಸರಿನಾ? ಈ ಒಂದು ಸಂಯುಕ್ತದ ಹೆಸರೇನು? ಯಾವುದಾಗಿದೆ ಈ ಒಂದು ಸಂಯುಕ್ತದ ಹೆಸರು? ಎಥನಾಲ್ ಅಂತ ಕೊಟ್ಟಿದ್ದಾನೆ, ಮಿಥೇನ್ ಅಂತ ಕೊಟ್ಟಿದ್ದಾನೆ. ಓಕೆ, ಮಿಥೇನ್ ಅಂತ ಆಗಲ್ಲ, CH4 ಇದೆ ಅದು. ಆ್ಯಂಡ್ ದೆನ್ ಅಸಿಟಿಕ್ ಆಮ್ಲ ಅಂತ ಕೊಟ್ಟಿದ್ದಾನೆ, ಆವಾಗಲೇ ಅಸಿಟಿಕ್ ಆಮ್ಲ ಹೋಯ್ತು, ಅದು ಆಗಲ್ಲ. ಆ್ಯಂಡ್ ದೆನ್ ಕ್ಲೋರೋಫಾರ್ಮ್ ಅಂತ ಕೊಟ್ಟಿದ್ದಾನೆ. ಓಕೆ, ಅಲ್ಲಿ CH2 ಬರಬೇಕಾಗಿತ್ತು, ಸೊ ಕ್ಲೋರೋಫಾರ್ಮ್ ಸಹ ಆಗಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಏನಂತ ಹೇಳ್ತೀವಿ ನಾವು? ಈ ಎಥೆನಾಲ್ ಅಂತ ಹೇಳ್ತೀವಿ, ಸರಿನಾ? ಏನಂತ ಹೇಳ್ತೀವಿ ನಾವು? ಎಥೆನಾಲ್ ಅಂತ ಹೇಳ್ತೀವಿ. ಎಥೆನಾಲ್ ಅಂತಂದರೆ CH3CH2OH ಅಂತ ಹೇಳ್ತೀವಿ, ಅದರ ಒಂದು ಸೂತ್ರ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಸಮ್ ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಓಕೆ, ಇದಕ್ಕೆ ಆಪ್ಷನ್ಗಳಿಲ್ಲ, ಜಸ್ಟ್ ನೋಡ್ಕೊಳ್ಳೋಣ. ಏನು? ಮಾಣಿಕ್ಯ ರತ್ನದ ರಾಸಾಯನಿಕ ಸಂಯೋಜನೆ ಹೀಗಿದೆ ಅಂತ ಕೇಳಿದ್ದಾನೆ, ಸರಿನಾ? ಮಾಣಿಕ್ಯ ರತ್ನದ ರಾಸಾಯನಿಕ ಸಂಯೋಜನೆ ಏನು ಅಂತ ಕೇಳಿದಾಗ ಅವನು ಹೇಳಬೇಕಾಗುತ್ತೆ ಅಲ್ಯೂಮಿನಿಯಂ ಆಕ್ಸೈಡ್ ಅಂತ, ಸರಿನಾ? ಯಾವುದು? ಮಾಣಿಕ್ಯ ರತ್ನದ ರಾಸಾಯನಿಕ ಸಂಯೋಜನೆ ಏನಿರುತ್ತೆ ಅಂದರೆ ಈ ಅಲ್ಯೂಮಿನಿಯಂ ಆಕ್ಸೈಡ್ ಇರುತ್ತೆ ಅದರಲ್ಲಿ. ಆ್ಯಂಡ್ ದೆನ್ ಈ ಒಂದು ಸೀಸದ ರಾಸಾಯನಿಕ ಚಿಹ್ನೆ ಏನು ಅಂತ ಕೇಳ್ತಾನೆ? ಲೆಡ್ದು ಏನಂತ ಹೇಳ್ತೀವಿ ನಾವು? PB ಅಂತ ಹೇಳ್ತೀವಿ, ಸರಿನಾ? ಏನು? PB ಅಂತ ಹೇಳ್ತೀವಿ, PB. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಮೆಗ್ನೀಷಿಯಂನ ರಾಸಾಯನಿಕ ಚಿಹ್ನೆ ಏನು ಅಂತ ಕೇಳಿದಾನೆ? ಅದಕ್ಕೆ Mg ಅಂತ ಹೇಳ್ತೀವಿ, ಇದು ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ದೆನ್ ನಿಂಬೆ ನೀರಿನ ರಾಸಾಯನಿಕ ಸೂತ್ರ ಯಾವುದಾಗಿದೆ ಅಂತ ಕೇಳಿದಾನೆ. ಯಾವುದಾಗಿದೆ ನಿಂಬೆ ನೀರಿನ ಒಂದು ರಾಸಾಯನಿಕ ಸೂತ್ರ? CaOH2 ಅಂತ ಹೇಳ್ತೀವಿ, ಸರಿನಾ? ಯಾವುದು? CaOH2 ಅಂತ ಹೇಳ್ತೀವಿ. ನಿಂಬೆ ಅಂದಾಗ ಒಂದು ಕರೆಂಟ್ ಅಫೇರ್ಸ್ ನೆನಪು ಬಂತು, ಏನು ಅಂತಂದರೆ ಪುಲಿಯಾಂಡಿ ಮತ್ತು ಇಂಡಿ ನಿಂಬೆಗಳು ಯಾವ ದೇಶಕ್ಕೆ ರಫ್ತಾಗ್ತವೆ ಅಂತ ಕೇಳ್ತಾನೆ, ಸರಿನಾ? ಯಾವುದು? ಪುಲಿಯಾಂಡಿ ಮತ್ತು ಇಂಡಿ ನಿಂಬೆಗಳು. ಸರ್ ಪುಲಿಯಾಂಡಿ ಅನ್ನೋದು ಏನು ಸರ್? ಹಾಗಾದರೆ ಇಂಡಿ ಅನ್ನೋದು ಏನು ಸರ್? ನಿಂಬೆ ಹೆಸರಾ? ನಿಂಬೆ ಹೆಸರು ಅಂತೂ ಅಲ್ವೇ ಅಲ್ಲ. ಯಾಕೆ ಸರ್ ನಿಂಬೆ ಹೆಸರಲ್ಲ? ಪುಲಿಯಾಂಡಿ ಏನಿದೆ ಅಲ್ವಾ, ಈ ಒಂದು ಪುಲಿಯಾಂಡಿ ಅನ್ನೋದು ತಮಿಳುನಾಡಲ್ಲಿ ಕಂಡುಬರ್ತಕ್ಕಂಥ ಜಿಲ್ಲೆ ಹೆಸರಾಗಿದೆ. ಇಂಡಿ ಅನ್ನೋದು ಏನಿದೆ ಅಲ್ವಾ, ಈ ಬಿಜಾಪುರ ಜಿಲ್ಲೆ ಎಲ್ಲಿ ಕಂಡುಬರ್ತಕ್ಕಂಥ ಒಂದು ತಾಲೂಕಾಗಿದೆ. ಯಾವುದು? ಈ ಒಂದು ಇಂಡಿ ಅನ್ನೋದು, ಸರಿನಾ? ಆ ಇಂಡಿಯಲ್ಲಿ ಬೆಳೀತಕ್ಕಂಥ ನಿಂಬೆ ಹೆಸರು ಕಾಗ್ಜಿ ನಿಂಬೆ ಅಂತ ಹೇಳ್ತೀವಿ. ಯಾವುದು? ಕಾಗ್ಜಿ ನಿಂಬೆ ಅಂತ ಹೇಳ್ತೀವಿ. ಈ ಕಾಗ್ಜಿ ನಿಂಬೆ GI ಪಡೆದಿದೆ 1-2 ವರ್ಷದ ಹಿಂದೆ, ಸರಿಯಾ? ಆ್ಯಂಡ್ ಈ ಪುಲಿಯಾಂಡಿ ನಿಂಬೆ ಏನಿದೆ ಅಲ್ವಾ, ಇದು ಮತ್ತು ಈ ಒಂದು ಇಂಡಿಯಲ್ಲಿ ಕಂಡುಬರ್ತಕ್ಕಂಥ ಈ ಕಾಗ್ಜಿ ನಿಂಬೆ, ಈ ಎರಡನ್ನೂ ಸಹ ಲಂಡನ್ಗೆ, ಯಾವ ದೇಶಕ್ಕೆ? ಈ UKಗೆ, ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳ್ತೀವಿ. ಸೊ ಸ್ಪೆಸಿಫಿಕ್ ಆಗಿ ಸಿಟಿ ಹೇಳೋದಾದರೆ ಲಂಡನ್ಗೆ ರಫ್ತು ಮಾಡಲಾಗ್ತದೆ ಇದೇ ವರ್ಷ, ಸರಿನಾ? ಸೊ ನಿಮಗೆ ಪ್ರಶ್ನೆ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಮತ್ತೆ ನಿಮಗೆ ಯಾವುದು ಅಂತಂದರೆ ನಮ್ಮ ಭಾರತದ ನಿಂಬೆಯನ್ನು ಯಾವ ದೇಶಕ್ಕೂ ಸಹ ನಾವು ಮೊಟ್ಟ ಮೊದಲ ಬಾರಿಗೆ ಎಕ್ಸ್ಪೋರ್ಟ್ನ ಮಾಡ್ತಾ ಇದ್ದೀವಿ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಯಾವ ನಿಂಬೆ? ಇದು ಜಸ್ಟ್ ಕಾಗ್ಜಿ ನಿಂಬೆಯನ್ನು ಮಾತ್ರ ನಾವು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ನಾವು ಎಕ್ಸ್ಪೋರ್ಟನ್ನು ಮಾಡ್ತಾ ಇದ್ದೀವಿ. ಸರ್ ಸೈನ್ಸಲ್ಲಿ ಇದೆ ಯಾಕೆ ಸರ್? ಕರೆಂಟ್ ಅಫೇರ್ಸಲ್ಲೂ ಸಹ ನಿಮ್ಮ ಪ್ರಶ್ನೆಗಳು ಬರ್ತಾವಲ್ಲ ಸರ್, ಸೊ ಅದಕ್ಕೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಇದು ಸಹ ಇಂಪಾರ್ಟೆಂಟ್ ನ್ಯೂಸ್ ಆಗಿರುತ್ತೆ. ಸೊ ನಮ್ಮ ಭಾರತದಿಂದ ರಫ್ತಾಗ್ತಕ್ಕಂಥದ್ದು ಎಲ್ಲವೂ ಸಹ ಕೇಳ್ತಾನೆ. ಸೊ ಸ್ಪೆಸಿಫಿಕ್ ಆಗಿ ದ ಫಸ್ಟ್ ಟೈಮ್ ರಫ್ತಾಗುತ್ತಲ್ವ, ಸೊ ಅದನ್ನು ಸಹ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂತಂದರೆ ಈ ಒಂದು ಸಾಮಾನ್ಯ ಉಪ್ಪಿನ ಒಂದು ರಾಸಾಯನಿಕ ಸೂತ್ರ ಸೋಡಿಯಂ ಕ್ಲೋರೈಡ್, ಇದು NaCl ಎಲ್ಲರಿಗೂ ಸಹ ಗೊತ್ತಿರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇವಾಗ ಬಯಾಲಜಿಯ ಒಂದು 15ರಿಂದ 20 ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಓಕೆ, ಈ ಬಯಾಲಜಿಯ ಪ್ರಶ್ನೆಗಳು ಏನು ಸರ್? ಇದು ಕ್ಯಾನಿಸ್ ಲೂಪಸ್ ಅನ್ನು ಸಾಮಾನ್ಯವಾಗಿ ಹೀಗೆ ಕರೆಯಲಾಗ್ತದೆ ಅಂತ. ಸೊ ಇಲ್ಲಿ ಏನಿದೆ ಅಲ್ವಾ, ಹಸು, ಮೇಕೆ ಆಗಿರಲಿ, ಮನುಷ್ಯ ಆಗಿರಲಿ, ಪ್ರಾಣಿ ಆಗಿರಲಿ, ಮನುಷ್ಯನೂ ಸಹ ಒಂದು ಪ್ರಾಣಿ, ಸರಿನಾ? ಇದು ಕೆಟ್ಟ ಪ್ರಾಣಿ. ಸೊ ಎಲ್ಲ ಒಳ್ಳೆಯ ಪ್ರಾಣಿಗಳು ಮತ್ತು ಈ ಒಂದು ಕೆಟ್ಟ ಪ್ರಾಣಿ ಎಲ್ಲ ಸೈಂಟಿಫಿಕ್ ಹೆಸರು ಏನು ಅಂತ ಕೇಳ್ತಾನೆ. ಓಕೆ, ಸೊ ಸೈಂಟಿಫಿಕ್ ಹೆಸರು ಏನು? ಆ ಒಂದು ಸೈಂಟಿಫಿಕ್ ಹೆಸರೇ ಕೊಟ್ಟು ಇದಕ್ಕೆ ಯಾವ ಪ್ರಾಣಿಗೆ ಈ ಒಂದು ಸೈಂಟಿಫಿಕ್ ಹೆಸರು ಇದೆ ಅಂತ ಕೇಳ್ತಾನೆ. ಸೊ ಇವಾಗ ಕ್ಯಾನಿಸ್ ಲೂಪಸ್ ಅಂತ ಇದೆ. ಸೊ ಇದನ್ನು ಯಾವ ಒಂದು ಪ್ರಾಣಿಯ ಸೈಂಟಿಫಿಕ್ ಹೆಸರಾಗಿದೆ ಅಂತ ಕೇಳ್ಬೋದು. ಯಾವ ಒಂದು ಪ್ರಾಣಿಯ ಸೈಂಟಿಫಿಕ್ ಹೆಸರಾಗಿದೆ? ಹಸು ಕರಿತೀವ, ಯಾವುದು? ಕ್ಯಾನಿಸ್ ಲೂಪಸ್ ಅಂತ. ಆ್ಯಂಡ್ ದೆನ್ ಮೇಕೆ ಕರಿತೀವ ಅಥವಾ ಬೂದುತೋಳ, ಸರಿನಾ? ಯಾವುದನ್ನ? ಬೂದುತೋಳಕ್ಕೆ ಕರಿತೀವ ಅಥವಾ ಕೋಳಿ ಕರಿತೀವ ಅಂತ ಕೇಳಿದಾನೆ. ಯಾವುದು ಕರಿತೀವಿ ನಾವು? ಕ್ಯಾನಿಸ್ ಲೂಪಸ್, ಸರಿನಾ? ಕ್ಯಾನಿಸ್ ಲೂಫಸ್ ಏನಿದೆ ಅಲ್ವಾ, ಅದನ್ನು ನಾವು ಯಾವುದನ್ನು ಹೇಳ್ತೀವಿ ಅಂತಂದರೆ ಈ ಒಂದು ಬೂದುತೋಳವನ್ನು ನಾವು ಕ್ಯಾನಿಸ್ ಲೂಫಸ್ ಅಂತ ಹೇಳ್ತೀವಿ, ಸರಿನಾ? ಸೊ ಈ ಕ್ವಶನ್ ನಿಮಗೆ RRB ಡಿ ಗ್ರೂಪ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಲ್ವಾ, ಈ ಮುಂಬರ್ತಕ್ಕಂಥ ಇವಾಗ ಒಂದು 15-20 ಕ್ವಶನ್ಗಳು. ಸೊ ಈ ಡಿ ಗ್ರೂಪ್ಗಿಂತ ಜಾಸ್ತಿ ಇಂಪಾರ್ಟೆಂಟ್ SSC MTSಗಿದೆ. ಯಾಕೆ ಸರ್ SSC MTS ಹೇಳ್ತಿದ್ದಾರೆ, ಡಿ ಗ್ರೂಪ್ ಅವರಿಗೆ ಅಷ್ಟು ಇದು ಮಾಡ್ತಿಲ್ಲ, ಸರಿಯಾ? ಸೊ ಇದು ಡಿ ಗ್ರೂಪ್ ಅವ್ರಿಗೆ ಇಂಪಾರ್ಟೆಂಟ್. ಬಟ್ ಡಿ ಗ್ರೂಪ್ ಅವರಿಗೆ ನಿಮ್ಗೆ ಹೇಗೆ ಅಂತಂದರೆ 25 ಕ್ವಶನಲ್ಲಿ 1 ಕ್ವಶನ್ ಇದರಲ್ಲಿ ನಿಮಗೆ ಬರಬಹುದು. ಬಟ್ ಇಲ್ಲಿ MTS ಅಲ್ಲಿ ನಿಮಗೆ ಸೈನ್ಸ್ ಕ್ವಶನ್ಗಳೇನಿದಾವಲ್ವಾ, ಸೈನ್ಸ್ ಕ್ವಶನ್ಗಳೇ ಮ್ಯಾಕ್ಸಿಮಮ್ ಅಂದರೆ 2 ಕ್ವಶನ್ ಇಲ್ಲ 3 ಕ್ವಶನ್ ಕೇಳ್ತಾನೆ. ಆ 3 ಕ್ವಶನಲ್ಲಿ 1 ಕ್ವಶನ್ ನಿಮಗೆ ಇದೇ ಬಂದಿರುತ್ತೆ, ಈ ಥರ ಇದೆ.
ಅಲ್ವಾ? ಸೊ ರೇಷಿಯೋ ಯಾವುದಾಗುತ್ತೆ ಜಾಸ್ತಿ, SSMTS ಆಗುತ್ತಲ್ವಾ? ಸೊ ಅದಕ್ಕೆ ಇದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಸೊ ಇದು ಯಾವುದು ಕ್ಯಾನಿಸ್ ಲೂಪಸ್ ಅನ್ನು ಸಾಮಾನ್ಯವಾಗಿ ಯಾವ ಹೆಸರಿಂದ ಕರೆಯಲಾಗ್ತದೆ ಅಂತ ಕೇಳಿದ್ರೆ ಬೂದುತೋಳ ಎಂಬ ಹೆಸರಿಂದ ಕರೆಯಲಾಗ್ತದೆ. ಬೂದುತೋಳಕ್ಕಿರ್ತಕ್ಕಂಥ ಸೈಂಟಿಫಿಕ್ ಹೆಸರು ಕ್ಯಾನಿಸ್ ಲೂಪಸ್ ಅಂತ ಹೇಳ್ತೀವಿ. ಹೆಸರನ್ನ ಯಾವುದು? ಕ್ಯಾನಿಸ್ ಲೂಪಸ್. ಆ್ಯಂಡ್ ನೆಕ್ಸ್ಟ್ ಕಾಪ್ರಾ ಹಿರ್ಕಸ್ ಅನ್ನು ಸಾಮಾನ್ಯವಾಗಿ ಡ್ಯಾಶ್ ಎಂದು ಕರೆಯಲಾಗ್ತದೆ ಅಂತ ಕೇಳಿದಾನೆ. ಯಾವುದನ್ನ? ಕಾಪ್ರಾ ಹಿರ್ಕಸ್. ಕಾಪ್ರಾ ಹಿರ್ಕಸ್ ಯಾವ ಸರ್? ಹಸು, ಮೇಕೆ, ಹಂದಿ, ಕೋಳಿ. ಯಾವುದು ಕಾಪ್ರಾ ಹಿಕ್ರಸ್? ಕಾಪ್ರಾ ಹಿಕ್ರಸ್ ಅನ್ನು ನಾವು ಮೇಕೆ ಅಂತ ಕರಿತೀವಿ. ಹೆಸರನ್ನ ಮೇಕೆ ಅಂತ ಕರಿತೀವ? ಹೌದು, ಮೇಕೆ ಅಂತಲೇ ಕರಿತೀವಿ. ಸರ್ ಏನಂತ ಕರಿತೀವಿ ಅಂದರೆ ಮೇಕೆ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಕಾಪ್ರಾ ಹಿಕ್ರಸ್ ಅಂದರೆ ನಾವು ಅದನ್ನು ಸಾಮಾನ್ಯವಾಗಿ ಮೇಕೆ ಅಂತ ಕರಿತೀವಿ. ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಮೇಕೆಗಳನ್ನು ಸಾಕಿದರೆ ಅದಕ್ಕೆ ನೀವು ಇನ್ನು ಮುಂದೆ ಮೇಕೆ ಅಂತ ಕರಿಬೇಡಿ, ಅಲ್ಲ, ಅದು ಕಾಪ್ರಾ ಹಿಕ್ರಸ್ ಅಂತ ಓದಿ. ಓಕೆ, ಸೊ ನೆನಪಿಡಿತದೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಿದೆ ಅಂದರೆ ಬೋಸ್ಟಾರಸ್ ಅನ್ನು ಸಾಮಾನ್ಯವಾಗಿ ಹೀಗೆ ಕರೆಯಲಾಗ್ತದೆ ಅಂತ ಕೊಟ್ಟಿದ್ದಾನೆ. ಸರ್ನ ಏನನ್ನ? ಬೋಸ್ಟಾರಸ್. ಬುಸ್ ಹಾವಾ ಬು ಬು ಮಾಡ್ತಿರ್ತದೆ. ಯಾವುದು? ನಮ್ಮ ಹಸು. ಸರ್ನ ಸೊ ಸಮ್ ಟೈಮ್ ಮಾಡ್ತಿರ್ತವೆ ಬುಸ್ ಬುಸ್ ಅಂತ. ಓಕೆ, ಸೊ ಅದು ಯಾವುದು? ನಮ್ಮ ಹಸು. ಸೊ ಬೋಸ್ಟಾರಸ್ನ ನಾವು ಸಾಮಾನ್ಯವಾಗಿ ಯಾವ ಹೆಸರಿನಿಂದ ಕರಿತೀವಿ ಅಂತಂದರೆ ಈ ಒಂದು ಹಸುವಿಗೆ ಕರಿತೀವಿ. ಸರ್ನ ಹಸುಗೆ ಇರತಕ್ಕಂಥ ಸೈಂಟಿಫಿಕ್ ಹೆಸರು ಯಾವುದು ಅಂದರೆ ಈ ಒಂದು ಬೋಸ್ಟಾರಸ್ ಅಂತ ಹೇಳ್ತೀವಿ. ಸರ್ನ ಯಾವುದು? ಬೋಸ್ಟಾರಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಫೆಲಿಸ್ ಕ್ಯಾಟಸ್. ಫೆಲಿಸ್ ಕ್ಯಾಟಸ್ ಅನ್ನು ಸಾಮಾನ್ಯವಾಗಿ ಏನೆಂದು ಕರೆಯಲಾಗ್ತದೆ ಅಂತ ಕೇಳುತ್ತಾನೆ. ಸರ್ನ ಸೊ ಏನಂತ ಕರೆಯಲಾಗ್ತದೆ? ಒಂಟೆ, ಮೇಕೆ, ಬೆಕ್ಕು, ಕೋಳಿ. ಇದು ಮನೆಯಲ್ಲಿ ಇರ್ತದೆ ನೋಡಿ. ಏನಂತ ಹೇಳ್ತೀವಿ ಇದಕ್ಕೆ? ಹೇಳ್ಬೋದಾ? ಯಾವುದು? ಬೆಕ್ಕು ಅಂತ ಹೇಳ್ತೀವಿ. ಸರ್ನ ಸೊ ಕಳ್ಳು ಬೆಕ್ಕು ಅಂತ ಹೇಳ್ತೀವಿ. ಯಾವುದನ್ನು? ಫೆಲಿಸ್ ಕ್ಯಾಟಸ್. ಫೆಲಿಸ್ ಕ್ಯಾಟಸ್ಗೆ ಇರತಕ್ಕಂಥ ಸಾಮಾನ್ಯ ಹೆಸರು ಏನು ಅಂತಂದರೆ ಬೆಕ್ಕು ಅಂತ ಹೇಳ್ತೀವಿ. ಬೆಕ್ಕಿಗೆ ಇರತಕ್ಕಂಥ ರಾಸಾಯನಿಕ ಹೆಸರು ಏನು ಅಂತ ಸೈಂಟಿಫಿಕ್ ಹೆಸರು ಏನು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಫೆಲಿಸ್ ಕ್ಯಾಟಸ್ ಅಂತ ಹೇಳಬೇಕಾಗುತ್ತೆ. ಏನಂತ ಹೇಳಬೇಕಾಗುತ್ತೆ? ಫೆಲಿಸ್ ಕ್ಯಾಟಸ್. ಕ್ಯಾಟ್ ಅಲ್ಲೇ ಇದೆಯಲ್ವಾ? ಸೊ ಕ್ಯಾಟ್ ಅಂತ ನೀವು ಈಸಿಯಾಗಿ ನೆನಪಿಟ್ಕೋಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪಾಸರ್ ಡೊಮೆಸ್ಟಿಕಸ್ ಅನ್ನು ಸಾಮಾನ್ಯವಾಗಿ ಏನೆಂದು ಕರೆಯಲಾಗ್ತದೆ ಅಂತ ಕೇಳಿದರೆ ಹೆಸರನ್ನ ಯಾವುದು? ಪಾಸರ್ ಡೊಮೆಸ್ಟಿಕಸ್. ಪಾಸರ್ ಡೊಮೆಸ್ಟಿಕ್. ಆ ಡೊಮೆಸ್ಟಿಕ್ ಅಂತ ಏನಾದರೂ ಬಂತ ಅದು ಹೇಗಿರುತ್ತೆ ಅಂದರೆ ಸಾಕು ಪ್ರಾಣಿ ಹೇಗಿರುತ್ತೆ, ಸಾಕಬಹುದು ಅದಕ್ಕೆ, ಸರಿನಾ? ಆ್ಯಂಡ್ ದೆನ್ ಅದರಲ್ಲಿ ಡೊಮೆಸ್ಟಿಕ್ ಅಂತ ಯೂಸ್ ಮಾಡಿರಲಿಲ್ವಾ ಆ ಒಂದು ಸೈಂಟಿಫಿಕ್ ಹೆಸರಲ್ಲಿ? ಅದು ಹೇಗಿರುತ್ತೆ ಅಂದರೆ ಕಾಡಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಕಾಡಲ್ಲಿ ಇರ್ತಕ್ಕಂಥದ್ದು ಯಾವುದಾದ್ರೂ ಇದೆಯಾ? ಓಕೆ, ಯಾವುದೂ ಇಲ್ಲ. ಸೊ ಇದು ನಾರ್ಮಲಿ ನಾವು ಸಾಕಲೂಬಹುದು ಆ್ಯಂಡ್ ದೆನ್ ಕಾಡಲ್ಲೂ ಸಹ ಇರ್ಬೋದು. ಸೊ ಹಾಗೇನಿಲ್ಲ. ಸೊ ಇಲ್ಲಿ ನಾವು ಹೇಳಬೇಕಾಗುತ್ತೆ ಯಾವುದು ಗಿಳಿಗ ಅಂತೀವ ಅಥವಾ ಲಾರ್ಕಿಗೆ ಅಂತೀವ, ಇಲ್ಲಾಂದರೆ ಗುಬ್ಬಚ್ಚಿಗೆ ಅಂತೀವ, ಇಲ್ಲಾಂದರೆ ಪಾರಿವಾಳಗೆ ಅಂತೀವ ಅಂತ. ಸರಿನಾ? ಯಾವುದು? ಪಾಸರ್ ಡೊಮೆಸ್ಟಿಕಸ್ ಅಂತಂದರೆ ಇದಕ್ಕೆ ಕರೀತಕ್ಕಂಥ ಒಂದು ಸಾಮಾನ್ಯ ಹೆಸರು ಏನು ಅಂತಂದರೆ ಗುಬ್ಬಚ್ಚಿ ಅಂತ ಹೇಳ್ತೀವಿ. ಸ್ಪ್ಯಾರೋ ಮನೆ ಮುಂದಿರ್ತಾವಲ್ವಾ? ಸ್ಪ್ಯಾರೋ ನಮ್ಮ ಮನೆ ಮುಂದಂದ್ರೂ ಸಾಕಷ್ಟಿದ್ದಾವೆ, ಗಿಳಿಗಳಂತೂ ಸಾಕಷ್ಟಿದ್ದಾವೆ, ಪಾರಿವಾಳಂತೂ ಸಾಕಷ್ಟಿದ್ದಾವೆ. ಓಕೆ, ಸೊ ಇಲ್ಲಿ ಪಾಸರ್ ಡೊಮೆಸ್ಟಿಕ್ಸ್ಗೆ ನೀವು ಏನಂತ ಹೇಳಬೇಕು ಅಂದರೆ ಗುಬ್ಬಚ್ಚಿ ಅಂತ ಹೇಳಬೇಕು. ಗುಬ್ಬಚ್ಚಿಯನ್ನು ನೋಡಿದ ನಂತರ ಇನ್ನು ಮುಂದೆ ನೀವು ಗುಬ್ಬಿ ಅಂತ ಕರಿಬಾರ್ದು. ಅದಕ್ಕೆ ಏನಂತ ಕರಿಬೇಕು ಅಂದರೆ ಫಾಸರ್ ಡೊಮೆಸ್ಟಿಕಸ್ ಅಂತ ಕರಿಬೇಕು. ಎಲ್ಲಿ ನೋಡಲ್ಲಿ ಫಾಸರ್ ಡೊಮೆಸ್ಟಿಕಸ್ ಎರಡು ಕೂತಿದ್ದಾವೆ, ಎರಡು ಜಗಳ ಮಾಡ್ತಿದ್ದಾವೆ, ಎರಡು ಮಣ್ಣಲ್ಲಿ ಜಗಳ ಮಾಡ್ತಿದ್ದಾವೆ ಅಂತ. ಸರಿನಾ? ಯಾಕೆ ಮಣ್ಣಲ್ಲಿ ಜಗಳ ಮಾಡ್ತವೆ? ಸಾಕಷ್ಟು ಮಾಡ್ತವೆ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಕೊಲಂಬಿಡೆಯನ್ನು ಸಾಮಾನ್ಯವಾಗಿ ಹೀಗೆಂದು ಕರೆಯಲಾಗ್ತದೆ ಅಂತ ಕೇಳಿದ್ದಾನೆ. ಸರಿನಾ? ಯಾವುದನ್ನ? ಈ ಒಂದು ಕೊಲಂಬಿಡೆಯನ್ನು ಸಾಮಾನ್ಯವಾಗಿ ಹೀಗೆಂದು ಕರೆಯಲಾಗ್ತದೆ. ಏನಂತ ಕರೆಯಲಾಗ್ತದೆ? ಹಸು, ಮೊಲ, ಕೋಳಿ, ಪಾರಿವಾಳ. ಸರಿನಾ? ಸೊ ಈ ಆಗಸ್ಟ್ 15ರಂದು ಏನೋ ಅದು ಹೊಸದು ತಂದಿದ್ದಾರೇನೋ ಮಾಡ್ತಾರೆ ಕೆಲವೊಂದು ಕಡೆ. ಪಾರಿವಾಳನ ಮೊದಲು ಹಿಡ್ಕೊಂಬರೋದಂತೆ, ಕೈಯಲ್ಲಿ ಬಂದಿಸೋದಂತೆ, ಆಮೇಲೆ ಅದನ್ನು ಬಿಟ್ಟುಬಿಡೋದಂತೆ. ಸರಿನಾ? ಸೊ ಅದು ಮಾಡ್ತಾರೆ. ಸೊ ಯಾವುದನ್ನು ಹೇಳ್ತೀವಿ ನಾವು? ಪಾರಿವಾಳ ಅಂತ ಹೇಳ್ತೀವಿ. ಕೋಲಂಬಿಡೆ. ಸರಿನಾ? ಬಿಡೆ, ಬಿಟ್ಟು ಬಿಡೆ ಅಂತ ಹೇಳ್ತಿರ್ತದೆ. ಅದು ಯಾವುದು? ಪಾರಿವಾಳ. ಕೈಯಂದಿರ ಬಿಡೆ 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 ಬಿಟ್ಟು ಬಿಡೆ ನನ್ನ ಕೊಲಂಬಿಡೆ. ಓಕೆ, ಕೊಲಂಬಿಡೆ ಅಂತ ಇರ್ತಕ್ಕಂಥ ಒಂದು ಸೈಂಟಿಫಿಕ್ ಹೆಸರು ಯಾವುದು ಅಂದರೆ ಈ ಒಂದು ಪಾರಿವಾಳದು ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಮ್ಯಾಲಸ್ ಫ್ಯೂಮಿಲಾ. ಯಾವುದು? ಮ್ಯಾಲಸ್ ಫ್ಯೂಮಿಲಾ ಎಂಬುದು ಇದರ ಸಸ್ಯಶಾಸ್ತ್ರೀಯ ಹೆಸರಾಗಿದೆ ಅಂತ ಕೇಳಿದ್ದಾನೆ. ಯಾವುದ್ರದ್ದು? ಈ ಒಂದು ಸಸ್ಯದ ಹೆಸರಾಗಿದೆ. ಯಾವ ಹೆಸರಿನ ಒಂದು ಹೆಸರು? ಸಸ್ಯದ ಹೆಸರು ಮ್ಯಾಲಸ್ ಫ್ಯೂಮಿಲಾ ಎಂದು ಆಗಿದೆ. ಯಾವುದು? ಬಾಳೆಹಣ್ಣು, ಸೇಬು, ಕಿತ್ತಳೆ, ಕಲ್ಲಂಗಡಿ. ಯಾವುದಾಗಿದೆ? ಮ್ಯಾಲಸ್. ಮ್ಯಾಲಸ್ 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 ಯಾವುದು ಅಂತಂದರೆ ಸೇಬು ಅಂತ ಹೇಳ್ತೀವಿ. ಸರಿನಾ? ಸೊ ಈ ಸೇಬನ್ನು ಸಹ ತಿನ್ನುವಾಗ ಶೇಪ್ ಅಂತ ಕರಿಬೇಡಿ ಅದಕ್ಕೆ. ಓಕೆ, ಸಮ್ ಮರಾಠಿ ಇಲ್ಲಿ ಬಾರ್ಡರ್ ಸೈಡ್ ಇರಲ್ಲ ಅದಕ್ಕೆ ಸೇಬು ಅಂತ ಕರೆಯೋದಕ್ಕಿಂತ ಜಾಸ್ತಿ ಶೇಪ್ ಅಂತಲೇ ಕರೀತಾರೆ. ಓಕೆ, ಶೇಪ್ ಅಂತ. ಸರಿಯಾ? ಸೊ ಆ್ಯಪಲ್ ಅಂತ ಕರಿಬೇಡಿ, ಶೇಪ್ ಅಂತ ಕರಿಬೇಡಿ. ಇನ್ನು ಮುಂದೆ ಅದಕ್ಕೆ ಏನಂತ ಕರೀರಿ ಅಂದರೆ ಮ್ಯಾಲಸ್ ಫ್ಯೂಮಿಲಾ ಅಂತ ಕರೀರಿ. ಓಕೆ, ಯಾವುದಕ್ಕೆ? ಈ ಒಂದು ಸೇಬಿಗೆ ಇರ್ತಕ್ಕಂಥ ಒಂದು ಸೈಂಟಿಫಿಕ್ ಹೆಸರು ಯಾವುದು ಅಂತಂದರೆ ಮ್ಯಾಲಸ್ ಫ್ಯೂಮಿಲಾ ಅಂತ ಹೇಳ್ತೀವಿ. ಸರ್ನ ಮ್ಯಾಲಸ್ ಫ್ಯೂಮಿಲಾ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೂಸ ಇದರ ವೈಜ್ಞಾನಿಕ ಹೆಸರಾಗಿದೆ ಅಂತ ಕೊಟ್ಟಿದ್ದಾನೆ. ಯಾವುದು? ಮೂಸ. ಮೂಸ ಯಾವುದರ ಹೆಸರಾಗಿದೆ? ವೈಜ್ಞಾನಿಕ ಹೆಸರಾಗಿದೆ. ದ್ರಾಕ್ಷಿಗಳು, ಬಾಳೆಹಣ್ಣು, ಕಿತ್ತಳೆ ಮತ್ತು ಈ ಒಂದು ಕಲ್ಲಂಗಡಿ. ಸರಿನಾ? ನೀವು ಬಾಳೆಹಣ್ಣನ್ನು ಮುಂದೆ ಇಟ್ಟರೆ ಮೂಸ್ತೀರಾ? ಮೂಸಲ್ಲ. ಈ ಒಂದು ಕಪಿಗಳೇನು ಮಾಡ್ತವೆ? ಮೂಸಿ ತಿಂದ್ಬಿಡ್ತವೆ. ಸರಿನಾ? ಯಾವುದನ್ನು? ಬಾಳೆಹಣ್ಣಿಗೆ ಇರತಕ್ಕಂಥ ಒಂದು ವೈಜ್ಞಾನಿಕ ಹೆಸರು ಯಾವುದು ಅಂದರೆ ಮೂಸ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಸಿನೆನ್ನಿಸ್ ಸಿಟ್ರಸ್ನ ವೈಜ್ಞಾನಿಕ ಹೆಸರು ಏನು ಅಂತ ಕೇಳಿದಾನೆ. ಯಾವುದನ್ನ? ಸಿನೆನ್ನಿಸ್ ಸಿಟ್ರಸ್ನ ಒಂದು ವೈಜ್ಞಾನಿಕ ಹೆಸರು ಸಿಟ್ರಸ್ ಅಂದರೆ ಅದು ಹುಳಿ ಆಗಿರ್ಬೇಕು ಸರ್. ದ್ರಾಕ್ಷಿ ಹುಳಿ ಆಗಿರುತ್ತಾ? ಸ್ವಲ್ಪ ಸ್ವೀಟಾಗಿರೋ ಸಹ ಇರುತ್ತೆ. ಆ್ಯಂಡ್ ದೆನ್ ಚೆರ್ರಿ ಹುಳಿ ಆಗಿರುತ್ತಾ? ಓಕೆ, ಇರುತ್ತೆ. ಆ್ಯಂಡ್ ದೆನ್ ಕಿತ್ತಳೆ, ಆ್ಯಂಡ್ ದೆನ್ ಕಲ್ಲಂಗಡಿ ಅಂದ್ರೆ ಇರೋದಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕಿತ್ತಳೆ ಆಗುತ್ತೆ. ಸಿನೆನ್ನಿಸ್ ಸಿಟ್ರಸ್ ಎಂಬ ಒಂದು ವೈಜ್ಞಾನಿಕ ಹೆಸರು ಯಾವುದ್ರದ್ದು ಅಂತಂದರೆ ಕಿತ್ತಳೆದು ಅಂತ ಹೇಳ್ತೀವಿ. ಯಾವುದ್ರದ್ದು? ಕಿತ್ತಳೆದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಬೋಸ್ ಮ್ಯೂಟಸ್ ಇದರ ವೈಜ್ಞಾನಿಕ ಹೆಸರಾಗಿದೆ ಅಂತ ಕೊಟ್ಟಿದ್ದಾನೆ. ಯಾವುದು? ಬೋಸ್ ಮ್ಯೂಟಸ್. ಯಾವುದು? ಬೋಸ್ ಮ್ಯೂಟಸ್ ಎಂಬುದು ಇದರ ವೈಜ್ಞಾನಿಕ ಹೆಸರಾಗಿದೆ. ಯಾವುದರ ಹೆಸರಾಗಿದೆ ಬೋಸ್ ಮ್ಯೂಟಸ್ ಅನ್ನೋದು? ವೈಲ್ಡ್ ಯಾಕ್ ಅಂತ ಹೇಳ್ತೀವಿ. ಸರಿನಾ? ಕಾಡು ಯಾಕಂದ್ರೆ ಏನು?
ಚಮರಿ ಮೃಗ, ಸರಿನಾ? ಕಾಡು ಚಮರಿ ಮೃಗ ಅಂತ ಹೇಳ್ತೀವಿ. ಸೊ ಈ ಬೋಸ್ ಮ್ಯೂಟಸ್ ಅನ್ನೋದು ಏನಿದೆ ಅಲ್ವಾ, ಇದರ ಯಾವುದರ ವೈಜ್ಞಾನಿಕ ಹೆಸರಾಗಿದೆ ಅಂದರೆ ಈ ಒಂದು ವೈಲ್ಡ್ ಯಾಗ್ನ ಒಂದು ವೈಜ್ಞಾನಿಕ ಹೆಸರಾಗಿದೆ. ಓಕೆ, ವೈಜ್ಞಾನಿಕ ಹೆಸರಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪಾವೋ ಕ್ರಿಸ್ಟಾಟಸ್ ಎಂಬುದು ಯಾವುದರ ವೈಜ್ಞಾನಿಕ ಹೆಸರಾಗಿದೆ ಅಂತ ಕೊಟ್ಟಿದ್ದಾನೆ. ಯಾವುದು? ಪಾವೋ ಕ್ರಿಸ್ಟಾಟಸ್ ಎಂಬುದು ಯಾವುದರ ವೈಜ್ಞಾನಿಕ ಹೆಸರಾಗಿದೆ? ಯಾವುದು? ನವಿಲು, ಕುದುರೆ, ಎತ್ತು, ಎಮ್ಮೆ. ಯಾವುದು? ಪಾವೋ ಕ್ರಿಸ್ಟಾಟಸ್ ಯಾವುದರ ಹೆಸರಾಗಿದೆ ಅಂತಂದರೆ ನವಿಲಿನ ಹೆಸರಾಗಿದೆ, ಸರಿನಾ? ಸೊ ಹಾಗಾದರೆ ಈ ಒಂದು ಮಳೆಗಾಲದ ಸಮಯದಲ್ಲಿ ಗಂಡು ನವಿಲು ಕುಣಿತದ ಅಥವಾ ಹೆಣ್ಣು ನವಿಲು ಕುಣಿತದ? ಹೇಳ್ಬೋದಾ? ಯಾವ್ದು ಕುಣಿತದೆ? ಗಂಡು ನವಿಲು ಕುಣಿತದ ಅಥವಾ ಈ ಒಂದು ಹೆಣ್ಣು ನವಿಲು ಕುಣಿತದ? ಗಂಡು ನವಿಲೇ ಕುಣಿತದೆ, ಸರಿನಾ? ಗಂಡು ನವಿಲು ಕುಣಿತದೆ. ಕುಣಿದ ನಂತರ ಆಮೇಲೆ ಬೇಜಾರಾಗಿ ಅದ್ರ ಕಾಲು ನೋಡಿ ಅಳ್ತದೆ ಅಂತ. ಇದು ಯಾವುದು? ನವಿಲು, ಗಂಡು ನವಿಲು. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಿಟಾಕುಲಾ ಯುಪಾರ್ಟಿಯಾ ಎಂಬುದು ಇದರ ವೈಜ್ಞಾನಿಕ ಹೆಸರು ಅಂತ ಕೊಟ್ಟಿದ್ದಾನೆ. ಯಾವುದು? ಸಿಟಾಕುಲಾ ಯುಪಾರ್ಟಿಯಾ ಯಾವುದರ ಒಂದು ವೈಜ್ಞಾನಿಕ ಹೆಸರಾಗಿದೆ? ಯಾವುದು ಅಂತ ಹೇಳ್ಬೋದಾ? ಯಾವುದು? ಗಿಳಿ, ಕಾಗೆ, ಬಾತುಕೋಳಿ ಮತ್ತು ಸಿಂಹ ಅಂತ ಕೊಟ್ಟಿದ್ದಾನೆ. ಯಾವುದು? ಸಿಟಾಕುಲಾ ಯುಪಾರ್ಟಿಯಾ ಯಾವುದ್ರದ್ದು? ಗಿಳಿಯ ಒಂದು ವೈಜ್ಞಾನಿಕ ಹೆಸರಾಗಿದೆ. ಸರಿನಾ? ಮಾತನಾಡ್ತಕ್ಕಂತಹ ಒಂದು ಗಿಳಿಯ ವೈಜ್ಞಾನಿಕ ಹೆಸರು ಏನು ಅಂತಂದರೆ ಸಿಟಾಕುಲಾ ಯುಪಾರ್ಟಿಯಾ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಸಿಟಾಕುಲಾ ಯುಪಾರ್ಟಿಯಾ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯುಡೈನಮಿಸ್ ಸ್ಕೋಲೋಫೆಸಿಯಸ್ ಎಂಬುದು ಯಾವುದರ ವೈಜ್ಞಾನಿಕ ಹೆಸರಾಗಿದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಯಾವುದು? ಯುಡೈನಮಿಸ್ ಸ್ಕೋಲೋಫೆಸಿಯಸ್ ಎಂಬುದು ಯಾವುದರ ವೈಜ್ಞಾನಿಕ ಹೆಸರಾಗಿದೆ? ಯಾವುದರ ಹೆಸರಾಗಿದೆ ಇದು? ನರಿ, ಕಾಗೆ, ಬಾತುಕೋಳಿ ಮತ್ತು ಕೊಯ್ಲೋ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕೊಯ್ಲೋ ಅಂತ ಆಗುತ್ತೆ. ಸೊ ಕೋಗಿಲೆ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಏನಂತ ಹೇಳ್ತೀವಿ? ಕೋಗಿಲೆ ಅಂತ ಹೇಳ್ತೀವಿ. ಸರಿನಾ? ಕೋಗಿಲೆ. ಯುಡೈನಮಿಸ್ ಸ್ಕೋಲೋಫೆಸಿಯಸ್ ಎಂಬುದು ಯಾವುದಾಗಿದೆ? ಈ ಒಂದು ಕೋಗಿಲೆ ಆಗಿದೆ. ಆ್ಯಂಡ್ ದೆನ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಯಾವುದು ಅಂದರೆ ಮೊಲ್ಫಾಸ್ಟೆಸ್ ಕೆಫರ್ ಎಂಬುದು ಯಾವುದರ ವೈಜ್ಞಾನಿಕ ಹೆಸರಾಗಿದೆ ಅಂತ ಕೇಳಿದಾನೆ. ಸರಿನಾ? ಯಾವುದು? ಈ ಒಂದು ಮೊಲ್ಫಾಸ್ಟೆಸ್ ಕೆಫರ್ ಎಂಬುದು ಯಾವುದರ ವೈಜ್ಞಾನಿಕ ಹೆಸರಾಗಿದೆ? ಕೋಳಿ, ಕಾಗೆ, ಬಾತುಕೋಳಿ ಮತ್ತು ಬುಲ್ಬುಲ್ ಅಂತ ಕೊಟ್ಟಿದ್ದಾನೆ. ಯಾವುದು ಅಂತ ಹೇಳ್ತೀವಿ ನಾವು? ಬುಲ್ಬುಲ್ ಅಂತ ಹೇಳ್ತೀವಿ. ಸರಿನಾ? ಅದರ ಒಂದು ವೈಜ್ಞಾನಿಕ ಹೆಸರು ಯಾವುದು ಅಂದರೆ ಮೊಲ್ಫಾಸ್ಟೆಸ್ ಕೆಫರ್ ಅಂತ ನಾವು ಹೇಳ್ತೀವಿ. ಸರಿನಾ? ಸೊ ಇದಾಗಿತ್ತು ಇಲ್ಲಿವರೆಗೆ ಮುಂಬರ್ತಕ್ಕಂತಹ RRB ಡಿ ಗ್ರೂಪ್ ಎಕ್ಸಾಮ್ಗೆ ಕೇಳಬಹುದಾದಂತಹ ಪ್ರಮುಖ ಕೆಮಿಸ್ಟ್ರಿ ಹಾಗೆ ಬಯಾಲಜಿಯ ಪ್ರಶ್ನೆಗಳು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೆ ಯಾರು ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳು ಲಾಸ್ಟ್ 10 ಮಂತ್ ಕರೆಂಟ್ ಅಫೇರ್ಸ್ 250 ಕ್ವಶನ್ಗಳನ್ನು ಮಾಡಿದ್ದಾಗಿದೆ. 2 ಪಾರ್ಟಲ್ಲಿ ಇದಾವೆ. ಒಂದು ಪಾರ್ಟಲ್ಲಿ 125 ಪ್ರಶ್ನೆಗಳು, ಹಾಗೆ ಇನ್ನೊಂದು ಪಾರ್ಟಲ್ಲಿ 125 ಪ್ರಶ್ನೆಗಳಿದ್ದಾವೆ. ಯಾರು ಇನ್ನೂ ನೋಡಿಲ್ಲ ಅಲ್ವಾ, ಅದನ್ನು ನೋಡ್ಕೊಳ್ಳಿ. ಹಾಗೆ ಈ ಹಳೆಯದಾಗಿರ್ತಕ್ಕಂಥ ಈ RRB NTPC ಏನು ಅನಾಲಿಸಿಸ್ ಮಾಡಿದೆ ಅಲ್ವಾ, ಆ ಅನಾಲಿಸಿಸ್ ಕ್ಲಾಸ್ಗಳನ್ನು ಸಹ ನೋಡ್ಕೊಂಡೋಗಿ ನಿಮ್ಮ RRB ಡಿ ಗ್ರೂಪ್ ಎಕ್ಸಾಮ್ಗೆ, ಹಾಗೆ ಮುಂಬರ್ತಕ್ಕಂಥ SSC MTS ಎಕ್ಸಾಮ್ನವರು ಸಹ. ಸರಿಯಾ? ಸೊ ಯಾಕೆಂದರೆ ಆಲ್ಮೋಸ್ಟ್ ಅದರಲ್ಲಿ ಸಾಕಷ್ಟು ಕವರ್ ಆಗಿದ್ದಾವೆ, ಸಾಕಷ್ಟು ಪ್ರಶ್ನೆಗಳು ಕವರ್ ಆಗಿದ್ದಾವೆ, ಸಾಕಷ್ಟು ಟಾಪಿಕ್ಗಳು ಕವರ್ ಆಗಿದ್ದಾವೆ. ಇನ್ನೂ ನೀವು RPF ಏನಾದರೂ ನೋಡಿಕೊಂಡ್ರೆ ಅದು ಸಹ ನಿಮಗೆ ಭಾಳ ಬೆಸ್ಟ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸರಿನಾ? ಆಲ್ಮೋಸ್ಟ್ ಅಲ್ಲಿ ಏನಿಲ್ಲ ಅಂದರೂ ಸಹ GK 70% ಸಿಲೆಬಸ್ ಕವರ್ ಆಗಿದೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಸರಿನಾ? ಅಷ್ಟು ಟೈಪ್ ಆಫ್ ಕ್ವಶನ್ಗಳು ಬಂದಿದ್ದಾವೆ RPF ಅಲ್ಲೂ ಸಹ. ಸೊ ಅದನ್ನು ನೀವು ಏನಾದರೂ ಅನಾಲಿಸಿಸ್ ಕ್ಲಾಸ್ಗಳನ್ನೇ ನೋಡಿಕೊಂಡ್ರೂ ಸಹ ಸಾಕಷ್ಟು ಬರ್ತವೆ. ಆ್ಯಂಡ್ ದೆನ್ CSSL ಎಕ್ಸಾಮ್ ಬರೆದಿರ್ತಕ್ಕಂಥ ಎಷ್ಟೋ ಸ್ಟೂಡೆಂಟ್ಸ್ಗಳು ಸಹ ನನಗೆ ಮೆಸೇಜ್ ಮಾಡಿದರು ಇನ್ ಟೆಲಿಗ್ರಾಮಲ್ಲಿ. ಸರಿನಾ? ಸರ್ ಅದು ನೀವು ಹೇಳಿರ್ತಕ್ಕಂಥ ಕ್ಲಾಸ್ಗಳಿಂದ ಇಷ್ಟು ಕ್ವಶನ್ ಬಂದಿದ್ದು ಸರ್. ಸೊ ಹಾಗೆ ಕ್ವಶನ್ ಕೇಳಿದ್ರು, ಈ ಥರ ಕ್ವಶನ್ ಕೇಳಿದ್ರು, ನೀವು ಈ ಥರ ಹೇಳಿದ್ರಲ್ಲ, ಈ ಥರ ಬಂದಿತ್ತು, ಹಾಗೆ ಹೀಗೆ ಅಂತ. ಓಕೆ, ಸೊ ಏನಾದರೂ ಆಗಿರಲಿ, ಎಲ್ಲಿ ಹೇಳಿದ್ರು ಸಹ ನಾನು ಹೇಳಿರೋದು ಬುಕ್ಕಿಂದ ಹೇಳ್ತೀನಿ. ಸರಿನಾ? ಸೊ ನೀವು ಓದಿರೋ ಸಹ ಬುಕ್ಕಿಂದ ಓದ್ತೀರಾ. ಆ್ಯಂಡ್ ದೆನ್ ಎಕ್ಸಾಮಲ್ಲಿ ಕ್ವಶನ್ ಬರೋದು ಎಲ್ಲಿಂದ ಬರುತ್ತೆ? ಬುಕ್ಕಿಂದ ಬರುತ್ತೆ, ಇಲ್ಲಾಂದರೆ ನ್ಯೂಸ್ ಪೇಪರಿಂದ ಬರುತ್ತೆ. ಒಟ್ಟಲ್ಲಿ ಇಲ್ಲಿಂದನೇ ಬರಬೇಕಲ್ಲ. ಸರಿನಾ? ಯಾವುದು ಸಹ ನಮ್ಮ ಒಂದು ಮೈಂಡಿಂದ ಬಂದಿರಲ್ಲ. ಬಟ್ ಅದನ್ನು ರೆಕಗ್ನೈಸೇಷನ್ ಹೇಗೆ ಮಾಡ್ತೀವಿ, ಯಾವುದನ್ನು ಓದಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ನಮಗೆ ಬಿಟ್ಟಿರುತ್ತೆ. ಸರಿನಾ? ಹೇಳಿರ್ತಕ್ಕಂಥ ಒಬ್ಬ ಮೆಂಟರ್ಗೆ ಬಿಟ್ಟಿರುತ್ತೆ, ಆ್ಯಂಡ್ ದೆನ್ ಹೇಳ್ತಕ್ಕಂಥ ಒಬ್ಬ ಟೀಚರ್ಗೆ ಬಿಟ್ಟಿರುತ್ತೆ. ಸರಿಯಾ? ಸೊ ಅದನ್ನು ಸಹ ನೀವು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.